ಮೆರೆವಾ ಜ್ಯೋತಿರ್ಮೇದ ಪುರದುಳೋ ಮೆರೆವಾ ಜ್ಯೋತಿರ್ಮೇದ ಪುರದುಳೋ ಪುರುದರಾದ ಸಂತಸದೊಳ್ ಓಲಗ ರಸಿತಾಮೋ ಎರಗಲು ಬಯರ ಅಪ್ಪಿಯೇ ಉಭಯರ ಅಪ್ಪಿಯೇ ಉಭಯರ ಅಪ್ಪಿ ಮುತ್ತಿಸಿ ಹರುಷದಿಂದ ಅಪ್ಪಿ ಮುತ್ತಿಸಿ ಹರುಷದಿಂದ ನನ್ನ ಯೌವನವೇ ಪ್ರತಿಫಲ ರೂಪವಾಗಿ ನನ್ನ ಪಕ್ಕದಲ್ಲಿ ನಿಂತು ನನ್ನನ್ನು ಉದ್ದೇಶಿಸಿ ಕರೆಯುತ್ತಾ ಉಂಟು ಅಂತ ಅನ್ನುತ್ತಾ ಇದೆ. ಮುದ್ದಿನ ಕಣ್ಣಮ್ಮಗಳು, ನನ್ನ ಕಣ್ಣಿನ ಬೆಣ್ಣೆಗಳು, ನನ್ನ ಅಕ್ಕರೆಯ ಕೂಸುಗಳು ಯಾವ ಕಡೆಗೆ ಹೋಗಿದ್ರಿ ಮಕ್ಕಳೇ? ಆವ ಕಡೆ ಗೈದಿರಿ ನಿಮ್ಮಗ ಭಾವ ಭಾವವ ನೋಡೆ ನಿಮ್ಮಯ ಭಾವ ಭಾವವ ನೋಡೆ ವದನದಿ ಪಾವಗನೆ ಜ್ವಲಿ ಬಂದೆ ಕಾಂಬುದು ಯಾವ ಪರಿಯೋ ವಿದ್ಯಾಭ್ಯಾಸವನ್ನು ಮುಗಿಸಿ ಅರಮನೆಗೆ ಸೇರಿದ ನೀವುಗಳು ಅಲ್ಲಿ ಇಲ್ಲಿ ನಿಮ್ಮದಾದಂತಹ ಜೀವನಾನುಭವಕ್ಕಾಗಿ ಸುತ್ತುತ್ತಾ ಇದ್ದೀರಿ. ಬದುಕಿನ ಪಾಠ ಹೊಸ ಹೊಸ ವಿಧಾನವಾಗಿ ನಮ್ಮನ್ನು ರೂಢಿಯಲ್ಲಿ ರೂಪಿಸ್ತದೆ ಮಕ್ಕಳೇ. ಜೀವನಾನುಭವವನ್ನು ಹೊಂದುವಲ್ಲಿ ಯಾವ ಕೊರತೆಯೂ ನಿಮಗೆ ಆಗಕೂಡದು ಎನ್ನುವುದಕ್ಕಾಗಿ ನಾನು ನಿರ್ಬಂಧವನ್ನು ಹೇರಿದ್ದಿಲ್ಲ. ಒಂದು ದಿವಸವಾದರೂ ಓಲಗ ಶಾಲೆಯನ್ನು ಸೇರಿ ನಿಮ್ಮ ಮುದ್ದು ಮುಖವನ್ನು ನನಗೆ ಕಾಣಿಸುವುದರ ಮೂಲಕ ಮಕ್ಕಳು ಸಂತೋಷ ಚಿತ್ತದಿಂದಿದ್ದಾರೆ ಅಂತ ನಾನು ಭಾವಿಸ್ತಿದ್ದೆ. ಆದ್ರೆ ಇವತ್ತು ಅವಸರವಾಗಿ ಸಭಾಪ್ರವೇಶ ನಿಮ್ಮನ್ನು ನೋಡಿದ್ರೆ ಎಲ್ಲಿಯೋ ಬಹಳ ಕೆಲಸ ಮಾಡಿ ಬಂದಿದ್ದೀರಿ ಅಂತ ಅರ್ಥ ಆಗ್ತದೆ. ಶವಜಲ ಸುರಿಯುತ್ತಾ ಇದೆ. ಆನಂದ ಇರಬೇಕಾದಂತಹ ನಿಮ್ಮ ಆನಂದದಲ್ಲಿ ಯಾವುದೋ ಒಂದು ತೆರನಾದಂತಹ ದುಮ್ಮಾನವೂ ಕಾಣಿಸ್ತದೆ. ಅಂತರಂಗದಲ್ಲಿ ಹಾಗೋ ಹೀಗೋ ತಪ್ಪೋ ಸರಿಯೋ ಎನ್ನುವಂತಹ ವಿಮರ್ಶೆಯಲ್ಲಿ ಹೊಯ್ದಾಡುತ್ತಾ ಇದೆ ನಿಮ್ಮ ಮನಸ್ಸು ಎನ್ನುವುದಕ್ಕೆ ಹದನವನ್ನು ತಿಳಿಸಬಹುದಾದಂತಹ ವದನದ ಚರ್ಯೆಯೇ ಸಾಕ್ಷಿಯಾಗಿದೆ. ಎಲ್ಲಿಗೆ ಹೋದ್ರಿ? ಏನು ವಿಚಾರ ಹೇಳಿ ಮಕ್ಕಳೇ. ಅನುಜನೋಡನೆ ಉಪವನಗೆ ಬಾಗಿದೆ ಅತ್ತೊಂಗದಿಗುದಗತೈ ತದಿನ ದಿನದ ತೊಂದ ಅನುಜನೋಡನೆ ಉಪವನಗೆ ಬಾಗಿದೆ ನಿಂದು ಹೋಗಿರೆ ಉಪವನಾಗಿ ಹೋಗಿರೆ ತಂದೆ ಕೇಳೋ ಪಡೆಯೋಗನೋವಿಂದ ತುರಗವೈದೊಂದು ಪಡೆಯೋನು ಲೇಖನವಿಂದ ತುರಗವೈ ಬಂದಿತು ತಂದೆ ಕೇಳೋ
ಸಾಗೇತ ಪುರವಂಗೆ ರಾಮನೆಂಬವನಂಗೆ ಸಾಗ್ಯದ ಪುರವಂತೆ ರಾಮನೆಂಬುವನಂತೆ ತಂದೆ ಕೇಳು ಲೋಕೇಶ ನಾನು ಯಜ್ಞವ ಮಾಡ್ಬೇನೆನ್ನುತ್ತಲೇ ಲೋಕೇಶ ತಾನು ಎಚ್ಚವ ಮಾಡ್ಬೇನೇನು ತಾನು ತಂದೆ ಕೇಳೋ ಆ ಸಾಗೇತ ಪುರವಂಗೆ ರಾಮನೆಂಬವನಂಗೆ ತಂದೆ ಕೇಳೋ ಅನುಜನೊಡನೆ ಉಪವನಗೆ ಹೋಗಿರಲೆಂದು ತಂದೆಗೆ ಹೇಳು. ಮಕ್ಕಳೇ, ಬಹಳ ಉಲ್ಲಾಸ ಕಾಣಿಸ್ತದೆ, ಜೊತೆಯಲ್ಲಿ ಶ್ರಮಜಲ ಸುರಿಯುತ್ತದೆ. ಯೌವನದ ಏರು ಪ್ರಾಯ, ಎಷ್ಟು ಬೆವರು ಸುರಿದರೂ ಆಯಾಸ ಆಗುವಾಗಿಲ್ಲ. ಸಂತೋಷ. ನಿಮಗೆ ಸಂತೋಷ ಆಗಬೇಕಪ್ಪ. ಯಾಕೆ? ನಾವು ಜಯಪ್ರಕಾಶನ ಮಕ್ಕಳು. ಜೊತೆಯಲ್ಲಿ ಒಂದು ಪ್ರಕಾಶ ಒಟ್ಟಿಗೆ ಉಂಟಲ್ಲ. ಅದು ಎರಡೆರಡು ಪ್ರಕಾಶ ಒಟ್ಟಾದ್ದಕ್ಕಾಗಿ ಹೀಗಿರಬಹುದೇನೋ ಗೊತ್ತಿಲ್ಲ. ನಾವು ಕುಣಿಯುವುದು ನಿಲ್ಲಿಸುವಾಗ ನೀವು ಆರಂಭಿಸಿದ್ರಿ. ಹೊಂದಾಣಿಕೆ ಅಂದ್ರೆ ಅದೇ ಅಲ್ವಾ? ಮಕ್ಕಳು ಏಳುವಲ್ಲಿವರೆಗೆ ತಂದೆ ತಾಯಿಗಳ ಹಾರಾಟ. ಮಕ್ಕಳು ಹಾರ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ತಂದೆ ತಾಯಿಗಳು ಊರುವುದು ಅಲ್ಲೇ ಕೂತ್ಕೊಳ್ಳುವುದು ಸಾಕಾಗ್ತದೆ. ಯಾರಿಗೆ? ಗಟ್ಟಿ ನಾಲ್ಕು ಮಾತಾಡ್ಲಿಕ್ಕೆ ಬಂದವರಿಗೆ ಮಾತ್ರ. ನೀವು ಕುಣಿಬೇಕು ಅಂತಿಲ್ಲ, ಬರೇ ಮಾತಿನಿಂದ ಮತ್ತೊಬ್ಬರನ್ನ ಕುಣಿಸಿ ತೋರಿಸುವ ಯೋಗ್ಯತೆ ಉಂಟು. ನೋಡುವ, ನಮಗೆ ವೇದಿಕೆ ಅಂತದ್ದಾದ್ರೆ ನೋಡುವ. ಅದು ಯಾರಿಗೆ? ಉಳಿದವರಿಗೆ. ಅಂತಹ ವೇದಿಕೆ ಸಿಕ್ಕರೆ ಮಾತ್ರ ಅಂತ. ನಿಮ್ದು ಹಾಗಲ್ಲ. ಹೋಗುವವರೆಗೆ ವೇದಿಕೆ ಹೇಗೆ ಇದ್ರು ಬಂದ ಮೇಲೆ ನಿಮ್ಗೆ ಬೇಕಾದಾಗ ತಕೊಳ್ತೀರಿ ನೀವು ಅಂತ ನಮ್ಗೆ ಗೊತ್ತು. ನಮಗೆ ಬೇಕಾದದ್ದನ್ನು ನಾವು ಪಡ್ಕೊಳ್ಳದೆ ಇದ್ರೆ ಇನ್ನೊಮ್ಮೆ ನಮಗೆ ಪ್ರವೇಶಕ್ಕೆ ಕಷ್ಟ ಆಗ್ತದೆ ಮಗು. ಹಾಗಾಗಿ ನೀವು ಅಲ್ಲಿಯೂ ಪ್ರವೇಶ ಮಾಡಬಹುದು, ಇಲ್ಲಿಯೂ ಪ್ರವೇಶ ಮಾಡಬಹುದು. ನಮ್ಗೆ ಗೊತ್ತಾಯ್ತು ಅಪ್ಪ. ಅದಲ್ಲ ವಿಶೇಷ. ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ಮನದ ಸೊಬಗನ್ನ ಸವಿಯಬೇಕು, ಮನದ ಬೇಗುದಿಯನ್ನ ಕಳೆಯಬೇಕು ಎನ್ನುವ ಉದ್ದೇಶದಿಂದ ಹುಲಿಗರನ್ನು ಕೂಡಿಕೊಂಡು ಉಪವನಕ್ಕೆ ಹೋದದ್ದೇನು ಸತ್ಯ. ಮನದ ಸೊಬಗನ್ನ ಸವಿದೆ, ಮನದ ಬೇಗುದಿಯನ್ನ ಕಳೆದೆ, ಜೊತೆಗೆ ಹೀಗೆ ಸಾಗಿ ಮುಂದೆ ಹೋಗುತ್ತಿರುವಂತ ಸಂದರ್ಭ ಆಶ್ಚರ್ಯ. ಅಶ್ವವನ್ನ ಕಂಡೆಯಪ್ಪ. ಕುದುರೆ? ಕುದುರೆ ಯಾವ ಕುದುರೆಯೋ? ನಮ್ಮದೇ ಕುದುರೆ ನೋಡಿದೆ. ಅಲ್ವಾ? ನಮ್ದಲ್ಲ. ಮತ್ತೆ ಹಾಗಾದ್ರೆ ಇದು ಯಾರೋ ಬಿಟ್ಟದ್ದು ಕುದುರೆ. ಬಿಟ್ಟ ಕುದುರೆ? ಬೇಡ ಅಂತ ಬಿಟ್ರ? ಬೇಡ ಅಂತ ಬಿಟ್ಟದ್ದಲ್ಲ, ಮತ್ತೆ ಬೇಕು ಅಂತಲೇ ಬಿಟ್ಟದ್ದು. ಹಾಗಾದ್ರೆ ಅವರ ಹತೋಟಿಯಲ್ಲಿ ಇರುತ್ತಾ ನಮ್ಮಲ್ಲಿಗೆ ಬಂದಿದೆ ಅಂತ ಆಯ್ತು. ಸ್ಪಷ್ಟವಾಗಿ ನಾವು ಅರ್ಥವಿಸಿಕೊಂಡವರು. ಕುದುರೆಯನ್ನ ಶೃಂಗಾರ ಮಾಡಿ ಬಿಟ್ಟಿದ್ದಾರೆ. ಹೌದಾ? ಕುದುರೆ ಕಂಡಾಗ ನಮಗೂ ಆಶ್ಚರ್ಯವಾಯ್ತು. ನೇರವಾಗಿ ಕುದುರೆಯ ಸಮೀಪ ಹೋಗಿ ನೋಡಿದ್ರೆ ಕುದುರೆ ಹಣೆಯಲ್ಲೊಂದು ಲೇಖನ ಇತ್ತು.
ಹಣೆಪಟ್ಟಿ. ಹಣಪಟ್ಟಿ ಹ. ಹಣಪಟ್ಟಿ ಕಟ್ಕೊಂಡೆ ತಿರುಗ್ತಾ ಉಂಟು. ನಾನು ಹಣಪಟ್ಟಿಯಲ್ಲಿದ್ದದ್ದು ಏನ್ ನೋಡುವಂತ ಹಣಪಟ್ಟಿ ಬಿಚ್ಚಿದೆ. ಯಾಕೆ ಹಣೆಪಟ್ಟಿ ಕಟ್ಟಿದ್ದಾರೆ? ಹಣಪಟ್ಟಿ ಕಟ್ಟಿದ್ದು ಯಾಕೆ ಅಂತ ತಿಳಿದದ್ದು ಕೊನೆಗೆ. ಕುದುರೆಗೆ ಬಾಯಿ ಬರುವುದಿಲ್ಲಲ್ಲ, ಅದಕ್ಕೆ ಇರ್ಬೋದು. ಅದಕ್ಕೆ ಇರಬಹುದು ಬಹುಶಃ. ಕುದುರೆ ಹಣದಲ್ಲಿ ಪಟ್ಟಿ ಕಟ್ಟಿದ್ದಾರೆ. ಅಪ್ಪ, ಕುದುರೆ ಹಣೆಯಲ್ಲಿರುವಂತ ಲೇಖನವನ್ನು ತೆಗೆದು ವಾಚಿಸಿದಾಗ ಸಾಕೇತ ಪುರವಂತೆ ರಾಮಚಂದ್ರಮನಂತೆ ದುರುಳರಾದಂತಹ ರಾವಣಾದಿ ರಕ್ಕಸರನ್ನ ಕೊಂದ ಫಲರೂಪವಾಗಿ ಬ್ರಹ್ಮಹತ್ಯೆ ದೋಷ ಬರ್ತದೋ ಎನ್ನುವಂತ ಶಂಕೆಯಲ್ಲಿ ಗುರು ಹಿರಿಯರ ನಿರ್ದೇಶನದಂತೆ ಅಶ್ವಮೇಧ ಎನ್ನುವಂತ ಪುಣ್ಯ ಕೃತ್ಯವನ್ನು ಕೈಗೊಂಡಿದ್ದಾನಂತೆ. ಅಶ್ವಮೇಧದ ಅಶ್ವ ಇಳೆಯ ಎಲ್ಲಾ ಕಡೆಯಲ್ಲೂ ಸಂಚರಿಸಲ್ಪಡ್ತದೆ. ಲೇಖನವನ್ನು ಓದಿದ ಬಲವಂತರು ಕುದುರೆಯನ್ನ ಕಟ್ಟಬೇಕು, ಬಲವಿಹೀನರಾದವರು ಕಪ್ಪ ಕಾಣಿಕೆಯನ್ನು ಕೊಡಬೇಕು ಎನ್ನುವುದಾಗಿ ಲೇಖನದಲ್ಲಿತ್ತು. ಲೇಖನವನ್ನು ಓದಿ ನಾವು ಮಾಡಿದ್ದೇನೆ ಗೊತ್ತಾ? ಏನ್ ಮಾಡಿದ್ರು? ಕಂದಮಾಪುರ ನಿನ್ನನು ಸುಕೃತ ಬಲದಿಂದ ನಾ ಪಡೆದಿರ್ಪೆನೋ, ಸುಕೃತ ಬಲದಿಂದ ನಾ ಪಡೆದಿರ್ಪೆನೋ. ಚಂದವಾಯಿತು ಹಯವನು, ಚಂದವಾಯಿತು ಹಯವನು, ನೀನೀಗ ಬಂದಿದ್ದು ಒಳಿತೆಂಬೆನು. ಬಾಪುರಿ ನಿಮ್ಮ ಧೀರವಾಕ್ಯಗಳನ್ನು ಕೇಳುವಾಗ ವೀರಮಣಿಗೆ ತಕ್ಕುದಾದ ನಡೆಯಲ್ಲೇ ನೀವು ನಡೆದಿದ್ದೀರಿ ಎನ್ನುವುದು ಸುಸ್ಪಷ್ಟ. ಆತ್ಮಾವೈ ಪುತ್ರನಾಮಾಸೆಯಿಂದ ಒಂದು ಮಾತುಂಟು ಮಕ್ಕಳೇ. ಅಪ್ಪನೇ ನಗರ ರೂಪದಲ್ಲಿ ಹುಟ್ಟಿ ಬರ್ತಾನೆ. ಆ ಜಾಗದಲ್ಲಿ ನಾನಿರುತ್ತಿದ್ರು ಅಷ್ಟೇ ಮಾಡುತ್ತಿದ್ದೆ. ಕಟ್ಟಿದ್ದು ಲೇಸಾಯಿತು. ಯಾಕೆ ಗೊತ್ತಾ? ನಾವು ಅಂತಿದ್ದವರೇನು, ನಮ್ಮಲ್ಲಿ ಇರುವವರು ಯಾರು? ಪಾವನಾತ್ಮಕ ವರ್ಗನೋ, ಪಾವನಾತ್ಮಕ ವರ್ಗನೋ, ಎಮ್ಮ ಕುಲದೇವನ ಪೂಜಿಸುವೆನೋ, ನಮ್ಮ ಕುಲದೇವನ ಪೂಜಿಸುವೆನೋ. ಅವನ ಭಯನ್ನದು, ಅವನ ಭಯನ್ನದು, ಸಕ್ಕರದ ಟಿವಿಯನ್ನು ಒಳಗಿದೆ ಮಕ್ಕಳೇ, ಸಾಮಾನ್ಯ ಒಬ್ಬ ತುಂಡರಸ ಅಂತ ನನ್ನವರು ಭಾವಿಸಿದ್ದಾರೆಯೇ? ಸಮಸ್ತ ಭೂಮಂಡಲದಲ್ಲಿಯೂ ಅಗಣಿತವಾಗಿರುವಂತಹ ಯೋಗ್ಯತೆಯನ್ನು ಪಡೆಯುವುದಕ್ಕೆ ಪ್ರಶಸ್ತರಾದಂತಹ ಗಂಡು ಮಗ ವೀರಮಣಿ. ಯಾಕೆ ಅಂತ ನಿಮಗೂ ಗೊತ್ತಿದೆಯಲ್ಲ. ಭಾವನಾತ್ಮಕನಾದಂತಹ ಭರ್ಗನೆ ನಮ್ಮ ಮನೆಯಲ್ಲಿದ್ದಾನೆ. ನಿತ್ಯವೂ ನಾವು ಅವನನ್ನು ಪೂಜಿಸುತ್ತಾ ಇದ್ದೇವೆ. ವೀರಮಣಿಯ ಶ್ರದ್ಧಾ ಭಕ್ತಿ ಏನುಂಟು, ಅವನ ಮಗಳದ್ದಾದಂತಹ ಅವಿಚ್ಛಿನ್ನವಾದಂತಹ ಭಕ್ತಿ ಏನುಂಟು, ಅದಕ್ಕೆ ಮಣಿದು ಒಲೆದು ನಮ್ಮ ಮನೆಯಲ್ಲಿಯೇ ವೀರಮಣಿಗೆ ಮನೆಯ ಅಳಿಯನಾಗಿ ಕುಳಿತಿದ್ದಾನೆ ಅಂತ ಆದ್ರೆ ನಮ್ಮ ಯೋಗ್ಯತೆಯ ಮಟ್ಟ ಎಷ್ಟು ದೊಡ್ಡದ್ದು ಎನ್ನುವುದು ಲೋಕಮುಖದಲ್ಲಿ ತಿಳಿಯುವುದಕ್ಕೆ ಚಿಂತನೆ ಉಳ್ಳವರಿಗೆ ಅರ್ಥ ಮಾಡಿಕೊಳ್ಳುವಂತಹ ವಿಶೇಷವಾದ ಜ್ಞಾನ. ಕಡೆಯ ದಿಕ್ಕಿನ ಒಡೆಯನಾದ ಮೃಡನನ್ನಾದರೂ ಮನೆಯಲ್ಲಿಟ್ಟುಕೊಳ್ಳಬಲ್ಲಂತಹ ಯೋಗ್ಯತೆ ನಮ್ಮಲ್ಲಿಂಟು. ಆದದ್ದರಿಂದ ನಮ್ಮ ಭೂರಿ ಪರಾಕ್ರಮ
ಅದಕ್ಕಾಗಿ ದಡ್ಡರಾಗಿ ನಾವು ತಲೆಯನ್ನು ತಗ್ಗಿಸುವವರಲ್ಲ. ಮರಣ ಬರುವುದಿದ್ದರೂ ಅನಾಯಾಸವಾದಂತಹ ಮರಣ ಬರಬೇಕು ಅಂತ ಆಶಿಸುವವರು ನಾವು. ಸಾಕೇತ ಪುರಪತಿಯಾದ ರಾಮನೇ ಪ್ರಪಂಚದಲ್ಲಿ ಬಹಳ ಹೆಗ್ಗಳಿಕೆಯವನೇ ಅಲ್ಲ, ಅವ ದೇವ ಅಂತ ಹೇಳಿಕೊಂಡಿದ್ದಾನಲ್ಲ. ಅದೇ ಹೌದು ಉಂಟಾದ್ರೆ ದೇವರಿಗೆ ಪಾಪ ಬರ್ತದೆ ಏನು? ಅಂತಹ ಶಂಕೆಯನ್ನು ಶಂಕಿಸುವುದಕ್ಕಾದರೂ ದೇವರಿಗೆ ಅವಕಾಶ ಎಲ್ಲಿದೆ ಹೇಳು? ಚರಾಮರಣಗಳಲ್ಲಿ, ಪಾಪ ಪುಣ್ಯಗಳಲ್ಲಿ, ಸುಖ ದುಃಖಗಳಲ್ಲಿ ತಾನು ಭಾಗಿಯಲ್ಲ ಅಂತ ಹೇಳಲ್ಪಟ್ಟ ಭಗವಂತ ತನಗೆ ಪಾಪ ಬರ್ತದೆ ಅಂತ ತಿಳಿತಾನೆ ಅಂತಾದ್ರೆ ಅವನೊಬ್ಬ ನರಗುರಿ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಮನುಷ್ಯರೆಲ್ಲ ಹಾರಾಡ್ತಾರೆ, ತೀರಾಡ್ತಾರೆ, ಕೂಗಾಡ್ತಾರೆ ಅಂತ ಹೇಳಿ ಅವರು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡುವುದಕ್ಕೆ ನಾವೇನು ಪುಂಗಿದಾಸರೇನೋ? ನನ್ನ ಕಿವಿಯಲ್ಲಿ ಹೂ ಕಾಣಿಸ್ತದ ಅವರಿಗೆ? ನಾವೇನಾದರೂ ಶಾಂತಿ ಸಮಾಧಾನ ಅಂತ ಹೇಳಿ ತಲೆ ಹಿಂದೆ ಏನಾದರೂ ದುಡ್ಡು ಬಿಟ್ಟುಕೊಂಡಿದ್ದೇವ? ನಾವು ಪುಂಗಿದಾಸರು ಅಲ್ಲ, ರಾಮದಾಸರು ಅಲ್ಲ. ಅಲ್ಲವಲ್ಲ? ಹಾಗಾದ್ರೆ ಏನು ಎನ್ನುವ ಪ್ರತಿಷ್ಠೆಯನ್ನು ನಮ್ಮ ನೆಲದಲ್ಲಿ ನಿತ್ಯ ನಿಲುಮೆಯಿಂದ ತೋರಿಸಲೇಬೇಕು. ಕಟ್ಟಿದ ಕುದುರೆಯನ್ನು ಬಿಡಿಸುವುದಕ್ಕೆ ಯಾವನೇ ಬರಲಿ ಅವರಿಗೆ ಗಂಡು ಬೆಟ್ಟಿನ ನಾಡಲ್ಲಿ ಗಂಡು ಕಲೆಯನ್ನು ತೋರಿಸುವುದಕ್ಕಾಗಿ ಸಶಸ್ತ್ರಧಾರಿಗಳಾಗಿ ಯುದ್ಧ ಸನ್ನದ್ಧರಾಗಿ ಪ್ರತಿಯೊಬ್ಬರೂ ಕೂಡ ಕಟ್ಟೆಚ್ಚರಿಕೆಯ ಭಟರಾಗಿ ಕಾಯುತ್ತಾ ಇರಿ. ನಮ್ಮ ಮೇಲೆ ಕಲ್ಲ ಬಿಸಾಡೋದಕ್ಕೆ ಬರ್ತಾರೆ ಅಂತಾದ್ರೆ ಬಂದವರ ಜುಟ್ಟು ಹಿಡಿದ ತಲೆ ಕತ್ತರಿಸುವುದು ಖಂಡಿತ ಹಾಗೆ ಕುಲದ ನೃಪಧರ್ಮ ಅಗಿದಾರೋ ಅನುವರಗೆ ಸಂತಾನವಾದಿಯೋ ಅನುಕರಿಬುದು ಒಳಿತೆಂದನು. ಚಾರಕರು ಬಂದು ಹೇಳುತ್ತಾ ಇದ್ದಾರಲ್ಲ, ಆ ಕಡೆಯಲ್ಲಿ ಇಬ್ಬರು ಮಕ್ಕಳ ಹಾರಾಟ ಜೋರಾಗುತ್ತಾ ಉಂಟಂತೆ. ಯಾವ ಪ್ರದೇಶ ಎನ್ನುವುದಾಗಿ ತಿಳಿಯಲಿಲ್ಲ. ಯಾಕೆಂದ್ರೆ ದಕ್ಷಿಣ ಭಾಗದ ವಿಚಾರವನ್ನ ತಿಳಿದದ್ದು ನಾನು ಬಹಳ ಕಡಿಮೆ ಹೌದು. ಹಾಗಾಗಿ ಅಮಾತ್ಯನಾಗಿರುವಂತಹ ಸುಮತಿಯಲ್ಲಿ ವಿಚಾರಿಸಿದಾಕ್ಷಣ ಸತ್ಯ ತಿಳಿಯುತ್ತಲ್ಲ. ಜ್ಯೋತಿರ್ಮೇದ ಪುರವಂತೆ ಆಳುವವ ವೀರಮಣಿ ಎಂಬುವನಂತೆ ಪ್ರತ್ಯಕ್ಷ ಪರಮೇಶ್ವರನನ್ನ ಒಲಿಸಿಕೊಂಡು ಮನೆ ಎಳೆಯನನ್ನಾಗಿಸಿಕೊಂಡು ಶಿವನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿದ್ದಾನಂತೆ. ವೀರಮಣಿ ಏನೇ ಆಗಿರಲಿ, ಅವನಲ್ಲಿ ಎಂತಹ ಬಲವೇ ಇರಲಿ, ಶಿವನ ಭಕ್ತನಿರಲಿ, ಯಮನ ಕಿಂಕರನಿರಲಿ, ನಾವು ಹೊರಟದ್ದು ಸನ್ಮಾರ್ಗದಲ್ಲಿಯೇ ತಾನೆ. ಸಚ್ಚರಿತ್ರರು ಸನ್ಮಾರ್ಗದಲ್ಲಿ ಸಾಗುತ್ತಾ ಇದ್ದರೆ ಅಡಿ ಗಡಿಗೂ ಸತ್ಫಲವೇ ದೊರಕುತ್ತದೆ ಎನ್ನುವಂತಹ ಮಾತು ರಾಜ್ಯರೇ ಆಡಿದ್ದಾರೆ. ರಾಮ ಸೇವೆಗಾಗಿ ಹೊರಟವನು ನಾನು. ಸರಿ, ಸಾಮ ದಾನ ಭೇದ ದಂಡ ಚತುರೋಪಾಯದಲ್ಲಿ ಪ್ರಧಾನವಾದದ್ದು ಸಾಮ. ಹಾಗಾಗಿ ಮೊದಲು ವೀರಮಣಿಯಲ್ಲಿ ಸಂಧಾನವನ್ನು ಮಾಡಿಕೊಳ್ಳಲೇಬೇಕು. ಸಂಧಾನಕ್ಕೆ ನಮ್ಮಲ್ಲಿ ಯೋಗ್ಯರ್ಯಾರು? ಅವನೊಬ್ಬನೇ ಇವತ್ತು. ನೋಡೋಣ. ಮಾರುತಿ ರಘೋತ್ತಮ ರಾಮ ರಮಾಕಾಂತ ರಾಮ ಸರೋಜಾಕ್ಷ ರಾಮ ಸದಾನಂದ ರಾಮ ಸರೋಜಾಕ್ಷ ರಾಮ ಸದಾನಂದ ರಾಮ ರಾಮ ಜಯ ರಾಮ ರಘುರಾಮ ಜಯ ರಾಮ ರಘುರಾಮ. ಮಾರುತಿ ಶತ್ರುಘ್ನ ದೇವ ಬಾರಪ್ಪ. ಮರುದ ಸುತಮ ಚತುರನಿ ಮರುತ ಸುತವ ಚತುರ ಚತುರ ನೀನಗಿ ತೆರಳು ಸಂಧಾನಕ್ಕೆ ನೃಪನೊಡನರುಗೋ ತೆರಳು ಸಂಧಾನಕ್ಕೆ ನೃಪನೊಡನರುಗೋ ತುರಗವ ಬಿಟ್ಟು ಕಪ್ಪವನಿಯದಿರಲವನು
ತುರಗವ ಬಿಟ್ಟು ಕಪ್ಪವಯ್ಯದಿರಲವನು ತರುಮಿ ಸೇನೆಯ ತುರಮಿ ಸೇನೆ ಬಂದು ಬಾಂಧವರ ತರುಣರೊಳಗೂಡಿ ಶೈಮಿನಿ ಪುರಗೆ ಪಾಪ ಪರುಣ ತುರಗೆಂದಿರುವುದರಾಗ ಮರುತ ಸುತ ಬಾಬ ಶತ್ರುಘ್ನ ದೇವ ರಾಮಾಶ್ವಮೇಧದ ಈ ಶತ್ರುಘ್ನನ ಸೇನೆಯ ದಿಗ್ವಿಜಯದ ಕಾರ್ಯದಲ್ಲಿ ನಿನ್ನ ಪಾತ್ರ ಎನ್ನುವುದು ಪ್ರಧಾನವಾದದ್ದು. ರಾಮಾನುಗ್ರಹ ಸ್ವಾಮಿ. ರಾಮನ ಅರಿವಿಲ್ಲದೆ ಇದ್ದವರಿಗೆ ಅಜ್ಞಾನಿಗಳಿಗೆ ರಾಮ ಜ್ಞಾನದ ಸುಜ್ಞಾನವನ್ನ ಒದಗಿಸುತ್ತಾ ಬಂದವನು ನೀನು. ಅದಕ್ಕಾಗಿಯೇ ಹೇಳಿದ್ದು ಚದುರ ನೀನು ಹೇ ಎನ್ನುವ ಹಾಗೆ. ಏನಾಗಬೇಕಾಗಿ 1000 ಶಾಸ್ತ್ರವನ್ನ ತಿಳಿದವ ನವ ವ್ಯಾಕರಣ ಪಂಡಿತ ಜಿತೇಂದ್ರಿಯನಾದಂತಹ ನಿನ್ನಿಂದ ಆಗಬೇಕಾದ ಕಾರ್ಯ ಎಷ್ಟು? ಯಾವುದು? ಹೋಗು ನೀನು. ಯಾವ ಕಡೆಗಾಗಿ? ತೆಂಕಿ. ನಾನು ದಕ್ಷಿಣಾಭಿಮುಖ ದಕ್ಷಿಣಾಭಿಮುಖವಾಗಿ ಹೊರಟು ಬಂದವರಿದ್ದೇವೆ. ಆ ಕಡೆಗೆ ಹೊರಟು ಬಂದದ್ದು. ತೆಂಕಿನ ಪರಿಚಯ ನನಗಿಲ್ಲದೆ ಅದು ನಿನಗೆ ಚೆನ್ನಾಗುಂಟು. ಕೇಳು. ಹಾರಿದ್ದೇವೆ ಸ್ವಾಮಿ ಮೊದಲೇ ನಾವು. ಏನು ಮಾಡೋಣ, ನನಗೆಲ್ಲ ಬರುವ ಅದೃಷ್ಟ ಇರಲಿಲ್ಲ. ಆ ಅದೃಷ್ಟ ಎಲ್ಲ ನಿಮಗೆ ಸಿಕ್ಕಿದೆ. ಆಗಲಿ ಈಗ ತೆಂಕಿನಲ್ಲಿ ಒಬ್ಬ ಪ್ರಚಾರಕ್ಕೆ ಬಿದ್ದಿದ್ದಾನೆ. ಅವನಲ್ಲಿ ನೀನು ವಾದಿಸಿ. ಮೊದಲೇ ಪ್ರಚಾರದಲ್ಲಿದ್ದವನು ಅಥವಾ ನಮ್ಮ ಪ್ರಚಾರಕ್ಕೆ ಈಗ ಸಿಕ್ಕಿದವನು? ಈಗ ನಾವು ಅಶ್ವಮೇಧ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ಪ್ರಚಾರಕ್ಕೆ ಬಂದವ. ಹಾಗಾಗಿ ನೀನು ಅವನಿದ್ದಲ್ಲಿ ಹೋಗಬೇಕು. ಹೋಗಿ ರಾಮನ ಅಶ್ವಮೇಧದ ಕುದುರೆಯನ್ನು ಬಿಡಿಸುವುದಕ್ಕೆ ನೀನು ಸೂಚಿಸಬೇಕು. ಹಾಗಾದ್ರೆ ಬಂಧಿಸಿದ್ದಾನೆ ಬಲಿಷ್ಠನಂತೆ. ಅವನ ಪರಾಕ್ರಮ ಎಂತದ್ದೇ ಇರಲಿ, ಸರಿ, ರಾಮನ ಯೋಗ್ಯತೆಯನ್ನ ತಿಳಿದು ಅವ ಬಿಟ್ಟುಕೊಟ್ಟರೆ ಒಳ್ಳೆಯದಾದೀತು, ಅವನಿಗೂ ಕ್ಷೇಮವಾದೀತು. ಒಂದು ವೇಳೆ ಸಂಧಾನವನ್ನ ಮುರಿದು ಸಂಗ್ರಾಮಕ್ಕೆ ಮನ ಮಾಡಿದ್ದೆ ಹೌದು ಅಂತಾದ್ರೆ ಅವನಿಗೊಂದು ಎಚ್ಚರಿಕೆಯ ಮಾತನ್ನು ಹೇಳಬೇಕು. ಏನು ಸ್ವಾಮಿ? ರಾಮನಲ್ಲಿ ವಿರೋಧವನ್ನ ಕಟ್ಟಿಕೊಂಡದ್ದೇ ಹೌದಾದ್ರೆ ಬಂಧು ಬಾಂಧವ ಮಕ್ಕಳು ಸಹಿತ ನೀನು ಶೈಮಿನಿಗೆ ಹೋಗಬೇಕಾದೀತೆನ್ನುವ ಹಾಗೆ ವಿಷಯವನ್ನ ತಿಳಿಸು. ಸಂಧಾನದ ಪ್ರಕ್ರಿಯೆಯನ್ನು ಮುಂದುವರಿಸು. ಶತ್ರುವನಡಿಗ ವಿವಂದಿಸಿ ಮಾರುತಿ ಜವದಿ ಪೊರಡುತ್ತೆ ಪ್ರತಿಭಟನೆಗಾಗಿ ಬಾಬೆನೆಂದೆಳುದಲ ತಿಳಿದಾನ. ಈ ಆಜ್ಞೆಯನ್ನೇ ಪಡೆದುಕೊಂಡು ನಾವೆಲ್ಲರೂ ಹೊರಟು ಬಂದವರು. ರಾಮ ಸೇವಾ ದುರಂಧರನಾಗಿ ರಾಮ ಸೇವೆಯಲ್ಲಿ ರಾಮ ಕೈಕರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡದ್ದೇನೋ ಸತ್ಯ. ಆ ಹೊತ್ತು ನಮ್ಮೊಡೆಯನಾದಂತಹ ಶ್ರೀರಾಮಚಂದ್ರ ನನ್ನನ್ನು ಕರೆದು ಆಡಿರುವುದು ಅದೇ ತಾನೆ. ಹೋಗು, ನನ್ನ ತಮ್ಮನಾದಂತಹ ಶತ್ರುಘ್ನನ ಒಡಗೂಡಿಕೊಂಡು ಹೋಗು. ನಮ್ಮ ಸೇನೆಯನ್ನು ಶತ್ರುಘ್ನನ ರಕ್ಷಣೆಯು ನಿನ್ನ ಹೊಣೆಗಾರಿಕೆ ಇದೆ ಮಾರುತಿ ಎನ್ನುವ ಹಾಗೆ. ಹಾಗಾದ್ರೆ ರಾಮಚಂದ್ರ ಪ್ರಭುವಿನ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಂಡು ಬಂದವರು ನಾವಿದ್ದೇವೆ. ರಾಮಚಂದ್ರ ಪ್ರಭುವಿನ ಲೇಖನವನ್ನು ಹೊಂದಿರುವಂತಹ ಕುದುರೆಯನ್ನು ಕಂಡಾಗ ಪ್ರತಿಯೊಬ್ಬರು ಮಾನಿಸುತ್ತಾ ಇದ್ದಾರೆಯೇ ಹೊರತು ಯಾರೊಬ್ಬರು ವಿರೋಧಿಸಿದ್ದಿಲ್ಲ. ಹಾಗಾದ್ರೆ ಈಗ ವಿರೋಧವಂತಲ್ಲ, ಹೌದಲ್ಲ? ಅದರಲ್ಲೂ ಬಂದಿದ್ದು ಯಾರಿಂದ? ಜ್ಯೋತಿರ್ಮೇಧದ ಪಟ್ಟಣದ ಅಧಿಕಾರಿಗಳಿಂದ. ಜ್ಯೋತಿ ಅಂದರೆ ಪ್ರಕಾಶಮಾನವಾಗಿರುವಂತದ್ದು, ಮೇಧ ಅಂದ್ರೆ ವಿಶೇಷವಂತ ಬುದ್ಧಿ ಚಾತುರ್ಯತೆಯನ್ನು ಹೊಂದಿಕೊಂಡಿರುವ, ಪ್ರಕಾಶಮಾನವಂತಹ ಬುದ್ಧಿ ಚಾತುರ್ಯತೆಯನ್ನು ಹೊಂದಿಕೊಂಡವರು ರಾಮಚರಿತಾಮೃತವನ್ನು ತಿಳಿಯದೇ ಹೋದರೆ, ರಾಮ ವಿರೋಧಿಗಳಾದರೆ ವಿಚಿತ್ರವೆನಿಸುತ್ತಾ ಉಂಟು. ಏನೇ ಇರಲಿ, ತಿಳಿದೋ ತಿಳಿಯದೆಯೋ ಕಟ್ಟಿದ್ದಾಗಿದೆ. ಹಾಗಾದ್ರೆ ಬಿಡಿಸಿಕೊಂಡು ಬರಬೇಕು ತಾನೆ. ಇನ್ಯಾಕೆ ಸಾವಕಾಶ? ಒಂದೇ ನಗಿತಕ್ಕೆ ವೀರಮಣಿಯ ಆಸ್ಥಾನವನ್ನು ಸೇರಿಕೊಳ್ಳಬೇಕು. ವಿಷ್ಠರವನೇರಿ ಕುಳಿತಿರೆ ಮೋದದಿ, ವಿಷ್ಠರವನೇರಿ ಕುಳಿತಿರೆ ಮೋದದಿ. ಮಾರುತಿಯು ಬರೆ ಮಾರುತಿ ಮಾರುತಿ ಮಾರುತಿಯು ಬಲೆ ಕಾಣುತ್ತ, ಮಾರುತಿಯು ಬಲೆ ಕಾಣುತ್ತ ಬಂದನಿವನ್ಯಾರೆಂದು ಮೆಲಗೊಳ್ಳದೆ.
ಸಭೆ. ಜನರು ಸಂತೆಯಲ್ಲೂ ಸೇರಲ್ಪಡುತ್ತಾರೆ. ಆದರೆ ಎಲ್ಲಿ ವಿದ್ವಾಂಸರಿರುತ್ತಾರೆ, ಎಲ್ಲಿ ಜ್ಞಾನಿಗಳಿರುತ್ತಾರೆ, ಅದನ್ನು ಸಭೆಯನ್ನು ಹಾಗೆ ಆಡುವುದು. ಸಭೆ ಎಂದರೆ ಪ್ರಕಾಶಮಾನವಾಗಿರುವಂಥದ್ದು. ಹಾಗಾದ್ರೆ ಇಂತಹ ಸಭೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಇಲ್ಲಿಯ ಅಧಿಕಾರಿ ಮಹಾರಾಜನಲ್ಲಿದ್ದಾನೆ ಎನ್ನುವ ಹಾಗೆ ಗಮನಿಸಿದರೆ ಎತ್ತರದ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಆ ಕಡೆ ಈ ಕಡೆಯಲ್ಲಿ ಅವನ ಮಕ್ಕಳು ಅಲಂಕೃತರಾಗಿದ್ದಾರೆ. ಹಾಗಾದ್ರೆ ಬಂದಂತಹ ಅವರನ್ನು ನಾನು ಗಮನಿಸುತ್ತಾ ಇಲ್ಲವೇ? ಗಮನಿಸಿದರೂ ಸುಮ್ಮನಿದ್ದಾರೆ ಅಂತ ಆದ್ರೆ ಯಾಕಾಗಿ ತರುಚರನು ಇವನೆನ್ನುತ್ತ. ಹಾಗಾದ್ರೆ ಮರದಿಂದ ಮರಕ್ಕೆ ಲಂಘಿಸುವಂತಹ ಒಬ್ಬ ಕೋಡಗ ಆಗಮಿಸಿದ್ದಾನೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಸುಮ್ಮನುಳಿದಿದ್ದಾರೆ. ನಾನು ರಾಜಕಾರ್ಯ ನಿಮಿತ್ತ ಬಂದವನು. ರಾಜಕಾರ್ಯ ನಿಮಿತ್ತ ರಾಜಕೀಯ ಉದ್ದೇಶವನ್ನು ಹೊತ್ತುಕೊಂಡು ಆಸ್ಥಾನ ಪ್ರವೇಶ ಮಾಡಿರುವಂತಹ ನನ್ನನ್ನು ಇವರು ಮಾನಿಸಬೇಕಾಗಿತ್ತಲ್ಲ. ಒಂದು ಉತ್ತಮವಾದ ಆಸನದ ವ್ಯವಸ್ಥೆ ಮಾಡಬೇಕಾಗಿತ್ತ ಬೇಡ? ಹಾಗಾದ್ರೆ ಅದನ್ನು ಉಳಿದು ಕಣ್ಣು ಬಾಯಿ ಬಿಟ್ಟು ನೋಡುತ್ತಲೇ ಇದ್ದಾರೆ. ಏನು ಮಂಗಗಳನ್ನೇ ನೋಡ್ಲಿಲ್ವ ಇವರು? ನೋಡ್ಲಿಲ್ವಾ? ಇದೇನು ಹೊಸ ಮಂಗವ ಇದು? ಅಲ್ಲಪ್ಪ, ಇದು ಹಳೆ ಮಂಗವೇ. ಹೌದಲ್ಲ? ಅಲ್ಲ, ಈ ಊರಿಗೆ ಹೊಸ ಈ ರೀತಿಯಲ್ಲಿ ಬರುವುದು ಹೊಸ ಮಂಗ ಆಗಿರಬಹುದು. ಆದ್ರೆ ಇವರ ಊರಿನಲ್ಲಿ ವನಚರಗಳಿಲ್ವ? ಹಾಗೆಯೇ ತಿಳಿದುಕೊಂಡನೆ. ರಾಮನ ಅಶ್ವಮೇಧದ ಕುದುರೆಯನ್ನು ಬಂಧಿಸಿದ್ದಾನಂತಾದ್ರೆ ರಾಮ ಸೇನೆಯಲ್ಲಿರುವುದು ವಾನರ ಸೇನೆ. ಮಂಗಗಳಿದ್ದಾವಂತ ಗೊತ್ತಾಗಬೇಕಾ ಬೇಡವ? ಹಾಗಾದ್ರೆ ಗೊತ್ತಿದ್ದು ಸುಮ್ಮನಿದ್ದಾನಂತಾದ್ರೆ ಇನ್ನೇನು ಮಾಡೋಣ? ಸರಿ, ಆಸನ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಕಾಮರೂಪಿಯಾದಂತಹ ಬಾಲವಿದೆ. ಈ ಬಾಲವನ್ನೇ ಬೆಳೆಸುತ್ತಾ ಕುಳಿತಿರುವಂತಹ ವೀರಮಣಿಯ ಪೀಠ ಅದೇನುಂಟು, ಅದಕ್ಕಿಂತಲೂ ಒಂದಿಷ್ಟು ಎತ್ತರವನ್ನಾಗಿಸಿಕೊಂಡೆ ನನ್ನ ಲಾಂಗೂಲವನ್ನು ಸುರುಳಿಯಾಗಿ ಸುತ್ತುತ್ತಾ ಪೀಠವನ್ನು ಮಾಡಿಕೊಂಡು ಸಭಿಕರ ಮುಂದೆ ನಮ್ಮಪ್ಪನಿರುವಂತಹ ಸಂದರ್ಭ ಅಪ್ಪನ ಪೀಠಕ್ಕಿಂತ ಎತ್ತರವಾಗಿ ತನ್ನ ಬಾಲವನ್ನು ಬಲಿದು ಕುಳಿತುಕೊಳ್ತದೆ ಅಂತಾದ್ರೆ ಇದು ಮರ್ಕಟ. ಬುದ್ಧಿಯು ಹಾಗೆ ಇರಬೇಕು. ನಮ್ಮ ಅಪ್ಪನ ಮುಂದೆ ಅವನ ಯೋಗ್ಯತೆ ನಡೆಯದೆ ಎತ್ತರವಾದಂತ ಸ್ಥಾನದಲ್ಲಿ ಕುಳಿತ ನೀನಂದು ಮತಮುಖ. ಅನ್ನಮದ, ಅರ್ಥಮದ, ರೂಪಮದ, ಕುಲಮದ, ಯೌವನ ಮದ, ಮುನ್ನ ತನಗಾರಿ ಇದಿರಿಲ್ಲ ಎನ್ನುವಂತ ಮದ, ರಾಜ್ಯ ಮದ, ವೃದ್ಧಿ ಮದ. ನನಗೆ ಯಾವ ಮದವು ಆವರಿಸಿದ್ದಿಲ್ಲ. ಆದರೆ ಮದ ಆವರಿಸಿರುವುದು ನಿಮಗೆ ಹೌದು. ನಾನು ಮದಗರ್ವಿತನಲ್ಲ. ಮದಗರ್ವಿತರಾದವರು ನೀವಿದ್ದೀರಿ. ಈ ಹೊತ್ತಿನಲ್ಲಿ ಅಧಿಕಾರವಿದೆ, ಯೌವನವಿದೆ, ಪ್ರಭುತ್ವವಿದೆ, ರಾಜ್ಯ ಕೋಶಾದಿಗಳಿದೆ ಎನ್ನುವಂತಹ ಗರ್ವ ನಿಮ್ಮ ತಲೆಗಡೆರಿದ ಪರಿಣಾಮವಾಗಿ ಯಾವಾತನನ್ನು ಅನವರತವು ವರ್ತಮಾನ ಕಾಲದಲ್ಲಿ ಲೋಕಗಳೆಲ್ಲವೂ ಪೂಜಿಸಲ್ಪಡುತ್ತಾ ಇದೆಯೋ ಅಂತಹ ಶ್ರೀರಾಮಚಂದ್ರನ ತುರಗವನ್ನು ಬಂಧಿಸುವುದರ ಮೂಲಕವಾಗಿ ಬರಿದೆ ಕದನ ಕಾರಣರಾಗಿ ನಿಮ್ಮ ತನವನ್ನು ನೀವೇ ಕಳೆದುಕೊಳ್ಳುತ್ತಿರುವಂತಹ, ನಿಮ್ಮ ನಾಶಕ್ಕೆ ನೀವೇ ಕಾರಣರಾದಂತಹ ಮತಮುಖರು ನೀವು. ವೀರಮಣಿಯ ನಿನ್ನ ಜಾತಿ ಬುದ್ಧಿ ಬರೆಸಿಬಿಟ್ಟೆಯಲ್ಲ. ಏನದು? ನಿಮ್ಮ ವರ್ಗಕ್ಕೊಂದು ಅಭ್ಯಾಸ ಉಂಟು. ಯಾವುದು? ಯಾರು ಏನೇ ಬಿಸಾಡ್ಲಿ ಅದನ್ನು ಹಿಡ್ಕೊಂಡು ತಿರುಗಿಸಿ ಅವರಿಗೆ ಬಿಸಾಡು. ಅದು ಬಿಡುವುದಿಲ್ಲ ನಾವು. ನನ್ನ ಮಕ್ಕಳು ನಿನ್ನನ್ನು ಮದಮುಖರು ಅಂತ ಹೇಳಿದ್ರೆ ನೀ ತಿರುಗಿಸಿ
ಮುಖ ನೀನಲ್ಲ ನಾವು ಅಂತ. ನಮಗೆ ಇಟ್ಟುಕೊಂಡ ಅಭ್ಯಾಸ ಇಲ್ಲ, ಸಾಧ್ಯ ಆದ್ರೆ ಆಗಿದ್ದಾಗ ಪಾವತಿ ಮಾಡುತ್ತೇವೆ ನಾವು. ಇಟ್ಟುಕೊಳ್ಳುವುದು ಯಾರು ಗೊತ್ತಾ? ಯಾರು? ತೆಕ್ಕೊಳ್ಳಿಕ್ಕೆ ಅರ್ಹತೆ ಇರುವವರು ಮಾತ್ರ. ಹ. ಆಗ್ಲೇ ಕೊಡುವುದು ಯಾರು ಗೊತ್ತಾ? ಇದು ನಮ್ಮದ್ದಲ್ಲ, ಬೇರೆಯವರಿಗೆ ಕೊಡಬೇಕಾದದ್ದು ಅಂತ ಗೊತ್ತಾದವರು. ನಾವು ನಮ್ಮತನವನ್ನೇ ಮತ್ತೊಬ್ಬರಿಗೆ ಕೊಟ್ಟು ನಾವು ಮತ್ತೊಬ್ಬರ ದಾಸರಾದವರು. ದಾಸರಾದವರಿಗೆ ಉಳಿದವರು ಕೊಡುದು ಯಾಕೆ? ಆದ್ರೆ ನಾವು ಕೊಟ್ಟದನ್ನು ಆ ಕ್ಷಣವೇ ಕೊಡುವವರು ನಾವು. ನಾವು ದಾಸರು ದಾಸರು ಅಂತ ಹೇಳಿಕೊಳ್ಳುವ ಒಂದು ಹೆಗ್ಗಳಿಕೆಯೇ ಅವರ ಜೀವನದಲ್ಲಿ ಅವರು ಸ್ವಾರ್ಥಿಗಳಾಗಿರುವುದು. ಓ, ಏನು ಸ್ವಾರ್ಥವು? ಬದುಕಿನಲ್ಲಿ ಸ್ವಾರ್ಥ ಇಲ್ಲದೆ ಇದ್ರೆ, ನಿಸ್ವಾರ್ಥವಾದಂತಹ ಬದುಕಿನಲ್ಲಿ ಯಾವನೂ ಸರಿಯಾದಂತಹ ಒಂದು ಕ್ರಮಣವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೀನು ಬಂದು ಹೇಳಿದ್ದಾದರೂ ಏನು ಏನೋ ಹೇಳುತ್ತಾ ಹೇಳುತ್ತಾ ರಾಮ ರಾಮ ಅಂತ ಹೇಳುವುದಕ್ಕೆ ತೊಡಗಿದೆಯಲ್ಲ. ರಾಮನೊಡನೆ ವೈರತ್ವವನ್ನು ಕಟ್ಟಿಕೊಂಡಿರಲ್ಲ, ಬರಿದೇ ಕದನ ಕಾರಣರಾದಿರಿ. ನನ್ನ ಸಭಾ ಪ್ರವೇಶ ಮಾಡಿದ ಕ್ಷಣ ನಿನಗೊಂದು ಆಸನ ಇಲ್ಲ ಅಂತ ಒಂದು ಧ್ವನಿ ನಿನ್ನಿಂದ ಬಂತು. ಅದು ಬಂದವರಿಗೊಂದು ಆಸನ ಕೊಡಬೇಕು ಅಂತ ನಿಮಗೆ ಗೊತ್ತಿಲ್ವೋ? ಬಂದವರಿಗೆ ಆಸನ ಕೊಡಬಹುದು, ಬನ್ನಿ ಅಂತ ಹೇಳುವುದು ಮಾತ್ರ, ಒಂದು ವ್ಯವಸ್ಥೆ ಮಾಡಬೇಡುವ ಸರಿಯಾದದ್ದು. ನಾವು ಬನ್ನಿ ಅಂತ ನಿನ್ನನ್ನು ಕರೆಯಲಿಲ್ಲ, ನೀನಾಗಿ ಬಂದದ್ದು. ಹೌದು, ನಿನಗೊಂದು ಆಸನವನ್ನು ಕೊಡಬೇಕು ಅಂತ ಇದ್ರೆ ನಿನ್ನನ್ನು ಅಳತೆ ಮಾಡಿಯೇ ಆಸನ ಮಾಡಬೇಕಷ್ಟೇ. ಮಂಗಾಸನ ಇಲ್ಲಿಲ್ಲ. ಸರಿ, ಬಾಲ ಇದ್ದವರು ಕೂತುಕೊಳ್ಳುವ ಆಸನ ಇಲ್ಲಿ ಇಲ್ಲ. ಅಲ್ಲ, ಬಾಲ ಇಲ್ಲದೇ ಇರುವವರು ಕುಳಿತುಕೊಳ್ಳುವಂತ ಆಸನವೂ ಬಾಲ ಇದ್ದವರಿಗೆ ಆಗುತ್ತದೆ. ಬಾಲ ಇಲ್ಲದೇ ಇದ್ದವರು ಕುಳಿತುಕೊಳ್ಳದೇ ಇರುವಂತಹ ಸ್ಥಳಗಳಲ್ಲಿಯೂ ಬಾಲ ಇದ್ದಂತೆ ನಾವು ಕುಳಿತುಕೊಳ್ಳುತ್ತೇವೆ. ಅದು ಹೇಗಾಗ್ತದೆ? ನಿನ್ನ ಬಾಲವನ್ನು ಇಟ್ಟುಕೊಂಡು ಈ ಆಸನದಲ್ಲಿ ಕೂತುಕೊಂಡ್ರೆ ನೀನು ಕೇವಲ ಎದುರು ಹೋಗಿ ಸ್ವಲ್ಪ ಕೂತುಕೊಳ್ಬೇಕಾಗ್ತದೆ. ಅದು ನನ್ನ ಬಾಲ, ನಿನ್ನ ಬಾಲ ಅಲ್ಲ ವೀರಮಣಿ. ಹಾಗಾಗಿ ರೂಪಿಯಾದಂತಹ ಬಾಲ ಅದು ಎಷ್ಟು ದೀರ್ಘವಾಗುತ್ತದೆ, ಎಷ್ಟು ಸಣ್ಣದು ಆಗುತ್ತದೆ. ಒಬ್ಬನಿಗೆ ಕೊಡುವಾಗ ಅವನಿಗೆ ಸಮಾಧಾನ ಆಗುವ ಹಾಗೆ ಕೊಡಬೇಕು. ಕೊಟ್ಟ ಮೇಲೆ ಉಪಚಾರಕ್ಕಾಗಿ ಕಾಟಾಚಾರಕ್ಕಾಗಿ ಒಂದು ಕೊಟ್ಟಿದ್ದೇವೆ ಅಂತ ಹೇಳುವ ಮಾತಿನಲ್ಲಿ ನಮ್ಮ ಕೊಡುಗೆ ಇಲ್ಲ. ನಾವು ಕೊಟ್ಟ ಮೇಲೆ ಅವರಿಗೆ ಆಗುತ್ತದೋ ಇಲ್ವೋ, ಅವರದನ್ನು ಸ್ವೀಕರಿಸ್ತಾರೋ ಇಲ್ವೋ, ಆ ರೀತಿ ಸಂಕುಚಿತ ಬುದ್ಧಿ ಇರಬಾರದು. ಧಾರಾಳತನದಿಂದ ಕೊಡಬೇಕು. ಸ್ವೀಕರಿಸುವುದು ಅವರಿಗೆ ಬಿಟ್ಟದ್ದಲ್ವಾ? ನೀ ಬಂದ ಕ್ರಮವೇ ಸರಿ ಇಲ್ಲ. ಏನಾಗಿ ತಪ್ಪಾಗಿದೆ? ಒಳ ಪ್ರವೇಶ ಮಾಡುವುದಕ್ಕೆ ಒಂದು ಅಪ್ಪಣೆಯನ್ನಾದರೂ ಕೇಳಬೇಕಿತ್ತು. ಸಭಾ ಕಲಾಪ ನಡೆಯುತ್ತಾ ಇರುವುದಿಲ್ಲ. ನಿನ್ನ ಜಾತಿಗನುಗುಣವಾಗಿ ನೀನು ಮರದಿಂದ ಮರಕ್ಕೆ ಹಾರುವವ ಹೌದು. ಹಾಗೆ ಅಂತ ಸಭೆಯಲ್ಲಿ ಮಂಡಿಸಿದಂತಹ ನನ್ನನ್ನು ಕಾಣುವ ಉದ್ದೇಶವೇ ನಿನಗೆ ಉಂಟು ಅಂತಾದ್ರೆ ಒಂದು ಪರವಾನಗಿಯನ್ನಾದರೂ ಪಡೆಯುವಷ್ಟು ನಿನ್ನಲ್ಲಿ ಅವಕಾಶ, ತಾಳ್ಮೆ, ಸಹನೆ ಇಲ್ಲ ಅಂತಾದ್ರೆ ನೀನೊಂದು ದುರ್ಬುದ್ಧಿ ಅಂತ ಹೇಳದೆ ಮತ್ತೇನು? ಒಳ ಪ್ರವೇಶಿಸುತ್ತಿರುವಂತಹ ಹೊತ್ತಿನಲ್ಲಿ ನಿಮ್ಮ ಬಾಗಿಲಲ್ಲಿರುವಂತಹ ಚಾರರು ಅವರೇನಿದ್ದಾರೆ, ನನ್ನನ್ನು ಬಿಟ್ಟ ಕಣ್ಣಿನಿಂದ ನೋಡುತ್ತಾ ಒಂದಿಷ್ಟು ಅಣಕಿಸುವುದಕ್ಕೆ ಮುಂದಾದ್ರೆ ಹೊರತು ಏನಪ್ಪಾ ಅಂತ ಕೇಳುವುದಕ್ಕೆ ಹೋಗ್ಲಿಲ್ಲ. ಯಾಕೆ? ನನ್ನ ಭಾಷೆ ಅವರಿಗೆ ಬರ್ಲಿಕ್ಕಿಲ್ಲ, ನನ್ನ ಭಾಷೆ ನಿನಗೆ ಅರ್ಥ ಆದೀತು. ಕೆಲವೆಲ್ಲ ವಿಚಿತ್ರವನ್ನು ಕಂಡಾಗ ನಿಬ್ಬೆರಗಾಗುತ್ತಾರೆ, ಕಣ್ಣು ಬಾಯಿ ಬಿಡುವುದು ಸ್ವಾಭಾವಿಕ. ಅವರು ಹಾಗೆ ಆದದ್ದು. ಹಾಗೆಂದು ಅವರು ಇದ್ದ ಜಾಗಕ್ಕೆ ನೀನು ಮನ್ನಣೆಯನ್ನು ಕೊಟ್ಟೇ ಬರುವುದು ಹೌದಾದ್ರೆ ಅವರು ಯಥಾಸ್ಥಾನಕ್ಕೆ ಬರುವಲ್ಲಿವರೆಗೆ ಅಥವಾ ನಿಜ ಸ್ಥಿತಿಯನ್ನು ತಿಳಿಯುವಲ್ಲಿವರೆಗೆ ನೀ ಕಾಯಬೇಕಿತ್ತು. ಬಿಡುವ ಕಾಯಲಿಲ್ಲ. ನೀನು ಅತಿಕ್ರಮವಾಗಿ ಸಭಾ ಪ್ರವೇಶ ಮಾಡಿದೆ. ನಮ್ಮದು ಒಂದೇ ನೆಗೆತ. ಬಂದಾದ್ರೂ ನೀ ಮಾತಾಡುತ್ತಾ ಇದ್ದದ್ದು ನಿನ್ನ ಬಗ್ಗೆ ಅಲ್ಲ. ನೀನು ರಾಮ ರಾಮ ಅಂತ ಹೇಳುವುದಕ್ಕೆ ತೊಡಗಿದ್ದ. ರಾಮ ನನಗೀಗ ಅನ್ನಿಸುವುದು ನೀನು ಹೇಳುವ ರಾಮ ಅಥವಾ ನಿನ್ನಿಂದ ಹೇಳಲ್ಪಡುವ ರಾಮ ಏನವ, ಯಾರವ, ಎಲ್ಲಿಯವ, ಅವನ ವಿಶಾಲತೆ ಏನು, ಅವರದ್ದಾದಂತಹ ಕಲಿತನ ಏನು? ಬರಿದೇ ಕದನಕ್ಕೆ ಕಾರಣರಾದಿರಿ ಅಂತ ಒಂದು ಶಬ್ದ ಹೇಳಿದೆ ನೀನು. ಏನಾದ್ರೂ ಒಂದು ಉದ್ದೇಶ ಬೇಕೋ ಬೇಡುವ, ಏನಾದ್ರೂ ಒಂದು ಸಾರ್ಥಕತೆ ಬೇಕೋ ಬೇಡುವ. ಬರಿದೆ ಕಾಲಹರಣಕ್ಕೋಸ್ಕರವಾಗಿ ಯಾಕೆ ಸುಮ್ಮನೆ? ಬರಿದೆ ಅಂತ ಹೇಳುವುದಿದ್ರೆ ನೀವು ಬಿಟ್ಟದ್ದೇ ಬರಿದೆ ಅಂತ ಆಗ್ತದೆ. ಯಾಕೆ? ರಾಮನಷ್ಟವನ್ನು ನಾವು ಕಟ್ಟಿದ್ದೇವೆ. ಬಲಹುಳ್ಳ ಬಟರಿದ ಕಟ್ಟಿ ಕಾದುವುದು, ಹೌದು. ಬಲಹೀನರಾದವರು ಕಪ್ಪ ಕೊಡುವುದು ಅಂತ ಅದರಲ್ಲಿ ಬರೆದದ್ದು. ಬರೆದ ಪ್ರಕಾರ ವಾಚಿಸಿದಂತಹ ನಾವುಗಳು ನಮ್ಮಲ್ಲಿ ಬಲ ಉಂಟು ಎನ್ನುವ ಕಾರಣದಿಂದ ನಾವದನ್ನು ಬಂಧಿಸಿದ್ರೆ ಬರಿದೆ ಅಂತ ನಿನ್ನ ಬಾಯಿಯಲ್ಲಿ ಬರ್ತದೆ ಅಂತ ಇದ್ರೆ ನೀವು ಬಿಟ್ಟದ್ದೇ ಬರಿದೆಯಾ? ಅಲ್ವಲ್ಲ. ಅಲ್ಲ. ಹಾಗಾದ್ರೆ ಒಂದು ಉದ್ದೇಶಕ್ಕಾಗಿಯೇ ನೀವು ಬಿಟ್ಟಿದ್ದೀರಿ ಅಂತಾದ್ರೆ ಬಿಡುವ ಹೊತ್ತಿನಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಸೂಚಿಸಿ ಯೋಚಿಸಿ ಬರೆದಿದ್ದೀರಿ ಅಂತಾದ್ರೆ ಬರಹಕ್ಕನುಗುಣವಾಗಿ ನಾವು ಸ್ಪಂದಿಸಿದ್ರೆ ಅದು ಬರಿದೆ ಅಂತ ಹೇಗಾಗ್ತದೆ ಎನ್ನುವುದರ ಮೇಲೆ ನಿನ್ನನ್ನು ಪ್ರಶ್ನಿಸುವುದು. ಬಿಟ್ಟವರು ಯಾರೆನ್ನುವಂತಹ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಅಂತಹ ಯೋಗ್ಯತೆ ಅವರ ಎತ್ತರಕ್ಕೆ ಏರಬಲ್ಲುದೇ ಇಲ್ಲವೇ ಎನ್ನುವುದನ್ನು ಯೋಚಿಸದೆ ಸುಮ್ಮನೆ ಅದರಲ್ಲೊಂದು ಬರಹ ಇದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ನಮ್ಮಲ್ಲೂ ಬಲ್ಪುಂಟುತ್ತ ಮುಂದಾದರೆ ಅದು ಬರಿದೆ ಅಂತ ಆಗುತ್ತದೆ. ಆಗುವುದಿಲ್ಲ. ಯಾಕೆ? ಈಗ ಕಟ್ಟಿದವರಿಗೆ ಬಿಟ್ಟವನ ಬಗ್ಗೆ ಯೋಚಿಸುವುದಕ್ಕೆ ತಾಳ್ಮೆ ಇಲ್ಲ ಅಂತ ನಿನ್ನ ವಾದ. ನಾನು ಏನು ಹೇಳ್ತೇನೆ ಗೊತ್ತಾ? ಏನು? ಬಿಟ್ಟವನಿಗೆ ಬರೆಯುವ ಹೊತ್ತಿನಲ್ಲಿ ತನ್ನತನವನ್ನು
ತಿಳಿದುಕೊಳ್ಳುವುದಕ್ಕೆ ಸಹನೆ ಇಲ್ಲದೆ ಇದ್ದದ್ದರಿಂದಲೇ ಹೀಗೆಲ್ಲ ಬರೆದು ಕಳಿಸಿದ್ದಾನೆ ಅಂತ ಅರ್ಥ. ಅಲ್ಲ, ರಾಮನ ಯೋಗ್ಯತೆಯನ್ನು ವರ್ತಮಾನ ಕಾಲದಲ್ಲಿ ತಿಳಿಯದೇ ಇದ್ದವರು ಯಾರೂ ಇಲ್ಲ. ಹಾಗಾದ್ರೆ ತಿಳಿಯದೆ ಕಟ್ಟಿದ್ದೀರಿ ಅಂತಾದ್ರೆ, ಬರಿದೆ ಅಂತ ನಾನು ಹೇಳಬೇಕು ಅಂತ ಆದ್ರೆ, ರಾಮನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಆಗುತ್ತದೆ. ಗೊತ್ತಿಲ್ಲ ಅಂತ ಹೇಳಬೇಡ, ನಮಗೆ ಗೊತ್ತಿದೆ. ನೀನು ಈಗ ಹೇಳುವ ರಾಮ ಏನವ ದೊಡ್ಡ ಕಲಿ. ಅಯ್ಯಯ್ಯೋ, ರಾಮಚಂದ್ರ ರಾಮಚಂದ್ರ ಕಲಿಗವಗಾಲಂತಿಗೆ ಬಲಿಯುತ ಸೇತುವನು ಅಬ್ದಿಗೆ ಬಲಿಯುತ ಸೇತುವನು ಬಲಿಯುತ ಸೇತುವನು ಅಬ್ದಿಗೆ ಬಲಿಯುತ ಸೇತುವನು ಅಬ್ದಿಗೆ ಬಲಿಯುತ ಸೇತುವನು ಅಬ್ದಿಗೆ ಬಲಿಯುತ ಸೇತುವನು ಅಬ್ದಿಗೆ ಬಲಿಯುತ ಸೇತುವೆ ಅಬ್ದಿಗೆ ಬಲಿಯುತ ಸೇತುವನು ಅಬ್ದಿಗೆ ಬಲಿಯುತ ಸೇತುವನು ಶ್ರವಣನ ಕುಲವನೆ ತರಿದೆಯನು ಕುಂತನೆ ತರಿಯನು ಅವರ ಕುಲವನೆ ತರಿದೆಯನು ನೀನು ಸರಿಯಾಗಿ ಕೇಳಿದ್ದಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಏನು ಸರಿಯೋ? ರಾಮಚಂದ್ರನೊಬ್ಬ ಕಲಿಯೇ ಎಂದು ಕೇಳಿದೆ. ಹೌದು, ಹೌದಪ್ಪ, ಇದು ಪ್ರಶ್ನೆ ನನ್ನದು. ಪರಾಕ್ರಮದ ದೃಷ್ಟಿಯಲ್ಲಿ ನೋಡಿದರೆ ರಾಮನೊಬ್ಬ ಕಲಿ. ಇನ್ನು ವ್ಯಕ್ತಿತ್ವ ಚಾರಿತ್ರ್ಯದ ದೃಷ್ಟಿಯಲ್ಲಿ ನೋಡಿದರೆ ರಾಮಚಂದ್ರುವಿನ ಪ್ರಭುವಿನ ವ್ಯಕ್ತಿತ್ವದಿಂದ ನೀನು ಕಲಿ. ಓಹೋ, ಕಲಿಯಬೇಕಾದದ್ದಿದೆ. ನಾನು ರಾಮಚಂದ್ರನ ವ್ಯಕ್ತಿತ್ವವನ್ನು ಕಲಿತದ್ದಿದ್ದರಿಂದಲೇ ನಾನು ಈ ರೀತಿಯಲ್ಲಿ ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂದಿಕೊಂಡಿರುವುದು. ಹೌದು, ಜೊತೆಯಲ್ಲಿ ನಿನ್ನ ಉದ್ಘಾಟನೆಯು ಹೌದು, ಸಾರ್ಥಕ ಆಗಿದೆ. ನನ್ನ ಸಾರ್ಥಕತೆ ಹಾಗೆ. ಇದು ಒಳ್ಳೆದುಂಟು. ಈಗ ಯಾರಿಂದಲೋ ಯಾರಿಗೂ ಹೀಗಾಗಿದೆ ಎನ್ನುವ ಹಾಗೆ ಹೇಳುವುದಕ್ಕಿಂತಲೂ ನಮ್ಮ ಜೀವನಾನುಭವವನ್ನು ನಾವು ಹೇಳಿಕೊಂಡರೆ ಒಳಿತೇ ತಾನೆ. ಮಾನ್ಯತೆಯನ್ನು ಹೊಂದಿರುವಂತಹ ನಾನು ಜೀವನದಲ್ಲಿ ಇಷ್ಟು ಸಾಹಸಾದಿಗಳನ್ನು ಮಾಡಬೇಕು ಅಂತಾದ್ರೆ ರಾಮ ಕಾರುಣ್ಯದ ಜೊತೆಯಲ್ಲಿ ರಾಮ ನಾಮವು ನನ್ನ ಬದುಕಿಗೆ ಪ್ರೇರಣೆಯನ್ನು, ಚೈತನ್ಯತೆಯನ್ನು ಒದಗಿಸಿಕೊಟ್ಟದ್ದು. ಹಾಗಾದ್ರೆ ಕೇವಲ ರಾಮ ಎನ್ನುವಂತ ಉದ್ಗಾರದಿಂದ, ಮಂತ್ರ ವ್ಯಾಹರಣದಿಂದ ಏನು ಬೇಕಾದ್ರೂ ಸಿದ್ಧಿಸಲ್ಪಡುತ್ತದೆ ಎಂದು ಅಂತಹ ರಾಮಮೂರ್ತಿಯನ್ನು ಸರಿಯಾಗಿ ಗಮನಿಸು. ಕಲಿಯೋ ಅಂತ ಕೇಳಿದೆಯಲ್ಲ, ದೇವನಿರ್ಮಿತವಾದಂತಹ ಪಾಯಸದಿಂದ ದಶರಥಾತ್ಮಜನೆನಿಸಿಕೊಂಡು ಕೌಸಲ್ಯ ಗರ್ಭ ಸಂಜಾತನಾಗಿ ಬೆಳೆದಿರುವಂತಹ ಒಬ್ಬ ರಾಮ ಎಳೆಯ ವಯಸ್ಸಿನಲ್ಲೇ ತಾಟಕಾದಿ ದುಷ್ಟರ ಹನನವನ್ನ ಮಾಡಿದ್ದಾನೆ. ತನ್ನಂತಹ ಪರಾಕ್ರಮವನ್ನು ತೋರಿಸಿದ್ದಾನೆ. ತಾಟಕಿಯ ಎದೆಗೆ ಬಾಣವನ್ನು ಬಿಡುವುದರ ಮೂಲಕವಾಗಿ ನಿರ್ನಾಮವಾದಾಗ ದೇವತೆಗಳೆಲ್ಲ ಆಡಿಕೊಂಡದ್ದು ಹೇಗೆ ಗೊತ್ತೋ? ಹೇಗೆ? ತಾಟಕಿಯ ಎದೆಯಲ್ಲಿ ತನ್ನ ಬಾಣದಿಂದ ರಂಧ್ರವನ್ನು ಕೊರೆದದ್ದಲ್ಲ, ಮತ್ತೆ ಯಮದೇವನಿಗೆ ರಾಕ್ಷಸ ಕುಲಕ್ಕೆ ಪ್ರವೇಶಿಸುವುದಕ್ಕೆ ರಾಮ ಹೆಬ್ಬಾಗಿಲನ್ನು ತೆಗೆಸಿಕೊಟ್ಟ ಎನ್ನುವ ಹಾಗೆ. ತಾಟಕ ನಿರ್ಮೂಲನದಿಂದಲೇ ತನ್ನಂತಹ ಪರಾಕ್ರಮವನ್ನು ಮೆರೆಸುತ್ತಾ ಹೋಗಿರುವಂತಹ ಶ್ರೀರಾಮಚಂದ್ರ ಯಾವಾತನು ತನ್ನ ಹೆಂಡತಿಯಾದಂತಹ ಸೀತಾದೇವಿಯ ಅಪಹರಣಕ್ಕೆ ಕಾರಣನಾಗಿದ್ದಾನೆ, ಅಂತಹ ಕಳಕುಲೇಶನೆನಿಸಿಕೊಂಡಂತಹ ಈಶತ್ವವನ್ನು ಇಂದ್ರತ್ವವನ್ನು ಸ್ಥಾಪಿಸಿರುವಂತಹ ರಾವಣಾದಿ ದುಷ್ಟರ ಹನನವನ್ನು ಮಾಡಿದ್ದಾನೆ. ಹೌದು, ತನ್ನ ಹೆಂಡತಿಯನ್ನು ಕದ್ದೊಯ್ದಿದ್ದಾನೆ ಎನ್ನುವುದೊಂದು ನೆವನ ಮಾತ್ರ. ಅದನ್ನೇ ಆಧಾರವಾಗಿಸಿಕೊಂಡು ದಕ್ಷಿಣ ಮುಖವಾಗಿ ಹೊರಟು ಬಂದಿರುವಂತಹ ಶ್ರೀರಾಮ ಅನಾಗರಿಕರೆನಿಸಿಕೊಂಡಿರುವಂತಹ ನಮ್ಮೆಲ್ಲರನ್ನು ಸೇರಿಸಿಕೊಂಡು ನಮ್ಮ ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಯಾರು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ? ನಿಮಗೀಗ ಸಂಘ ಆಗಿದೆ.
ಹೌದಪ್ಪ ಅದು ಮಂಗ ಸಂಘ. ಅಯ್ಯೋ ಮಂಗ ಸಂಘ ಅಲ್ಲ, ನನ್ನ ಹೆಸರಿನ ಸಂಘ ಆಗಿದೆ, ಗೊತ್ತುಂಟ ನಿನಗೆ? ಹೌದಾ? ಅಯ್ಯೋ ಬಜರಂಗ ಬಲಿಯ ಸಂಘವೇ ಬಹಳ ಉಂಟದು. ಬಜರಂಗಿ ಅಂದ್ರೆ ಎಂತದ್ದು? ನನ್ನ ಕುರಿತಾಗಿ ಹೇಳುವಂಥದ್ದು. ನಿನ್ನ ಕುರಿತ? ಹೌದೌದು. ಯಾಕೆ ಹಾಗೆ? ಅದು ಹೇಳಿದ ಅವರು ಇಷ್ಟಪಟ್ಟು ಹೇಳಿಕೊಳ್ತಾರೆ ಅದು. ಹೌದೌದು. ನನ್ನ ಮುಖ ನೀನು ಬಜರಂಗಿಯ? ನಮ್ಮ ಬಳಗಕ್ಕೆಲ್ಲ ಹೇಳುದು ಹಾಗೆ. ಬಜರಂಗಿ ಅಂದ್ರೆ ನಾನೇ. ಯಾಕೆ ಅನುಮಾನ ಉಂಟ ನಿನಗೆ? ಹಾಗಾದ್ರೆ ನೀನು ಕೇಳಿದ ಬಜರಂಗಿ ಹೇಗೆ? ನೀನು ಕೇಳಿದ ಬಜರಂಗಿ ಹೇಗೆ? ಬಿಡು ಬಿಡು ಬಿಡು, ವಿಮರ್ಶೆಗೆ ಬೇಡ ಬೇಡ. ಎಂತದ್ದು ಅಂತ. ಅದು ನಾವು ಮಾಡಿರುವಂತ ರಾಮಸೇನೆ ಹೇಗೆ ಒಳ್ಳೆಯ ಕೆಲಸವನ್ನು ಮಾಡಿತೋ, ರಾಮನ ದಾಸರ ಹೆಸರಿಟ್ಟುಕೊಂಡು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗುತ್ತಾರೆ. ನಿನಗೀಗ ಬಜರಂಗಿ ಅಂತ ಹೆಸರುಂಟಲ್ಲ? ಹೇಳ್ತಾರೆ. ಜೊತೆಯಲ್ಲಿ ನನ್ನ ವಿಚಾರ ಬಿಡು, ನನ್ನ ಗುಣಗಾನವೇ ಬೇಕಾದುದಲ್ಲ. ನಾನೊಬ್ಬ ಒಂದು ಹೂವಿನ ಒಂದು ಎಸಳು ಮಾತ್ರ. ಹೂವಿನ ಮಹತ್ವಕ್ಕೆ ಎಷ್ಟೆನ್ನುವುದನ್ನು ಆಡುತ್ತೇನೆ ಕೇಳು. ಅಂತಹ ರಾಮನು ವಿಶಾಲವಾಗಿರುವಂತಹ ಶರದಿಗೆ ಸೇತುವೆಯನ್ನು ಕಟ್ಟಿದ್ದಾರೆ. ನೀ ಹೇಳುವುದು ಮಾತ್ರವಾ ಅಂತ ನಾನೊಂದು ಎಸಳು ಅಂತ? ನೀನು ಇಲ್ಲದೆ ಇದ್ದ ಕ್ಷೇತ್ರ ಇಲ್ವಾ ಅಂತ? ಯಾಕೆ ಅಲ್ಲ, ಅದು ಒಂದು ಹಾಗಾದ್ರೆ ಯೋಚನೆ ನೋಡು. ಒಂದು ಎಸಳು ಎಲ್ಲಾ ಕ್ಷೇತ್ರಕ್ಕೆ ಹೋಗುತ್ತೆ ಅಂತ ಆದ್ರೆ ಹೂವಿನ ಯೋಗ್ಯತೆ ಎಷ್ಟು? ಎಸಳು ಹೋಗ್ತದೆ ಅಂತಾದ್ರೆ ಹೂವಿನ ಯೋಗ್ಯತೆ ಎಷ್ಟು ಅಂತ ಅರ್ಥ ಮಾಡುವುದಲ್ಲ. ಹೂವಿಗಿಂತ ಮುಂದೆ ನಿಲ್ಬೇಕು ಅಂತ ಎಸಳಿಗೆ ಉಂಟು ಅಂತ ಅರ್ಥ. ಇಲ್ಲ ಹಾಗೇನೂ ಇಲ್ಲ. ಎಸಳನ್ನೇ ಕಳಿಸಿಕೊಡ್ತಾ ಇರುವಂತದ್ದು. ಅಯ್ಯ, ಯಾರಿಂದಲಾದರೂ ಅಂತಹ ಸಮುದ್ರಕ್ಕೆ ಆಳವರಿಯದ, ಅಗಲ ತಿಳಿಯದ, ಅದರ ಅಂತಹ ಗಾತ್ರ ಎಷ್ಟೆಂದು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಸಮುದ್ರಕ್ಕೆ ಸೇತುವೆಯನ್ನು ಬಂಧಿಸುವುದಕ್ಕಾಗುತ್ತದೆಯೇ ಹೇಳು? ಅಂತದ್ದು ಶರದಿಗೆ ಸೇತುವೆಯನ್ನು ನಿರ್ಮಿಸಿದ್ದಾನೆ. ಹೌದೌದು. ರಾಮನಲ್ಲ, ಅವನೇ ಕಟ್ಟಿದ್ದ. ರಾಮನೆನ್ನುವಂತ ಹೆಸರನ್ನು ಹೇಳುವುದರ ಮೂಲಕವಾಗಿ ನಾವು ಕಟ್ಟಿದ್ದೇವೆ. ಹೌದಪ್ಪ, ನೀವು? ನಾವೇ ರಾಮ ಕಾರುಣ್ಯದಿಂದ ಕಟ್ಟಿರು. ಅದಕ್ಕೇನಾದ್ರೂ ಲೆಕ್ಕ ಉಂಟಾ ಸೇತುವೆಗೆ? ಅಯ್ಯೋ, ಸೇತುವೆ ಬಹಳ ಯೋಜನಕ್ಕೆ ಬೆಳೆದಿದೆ. ಅದು ಎಷ್ಟು ಯೋಜನೆ? ಶತಯೋಜನ ವಿಸ್ತೀರ್ಣವಾಗಿರುವುದು. ಇಲ್ಲಿಂದ ಧನುಷ್ಕೋಟಿಯಿಂದ ಹಿಡಿದು ಲಂಕಾ ರಾಷ್ಟ್ರದವರೆಗಾಗಿ ಹೋಗಿ ತ್ರಿಕೂಟಾಚಲದ ಪರ್ಯಂತರವಾಗಿ ಹೋಗಿ ಸೇರಿಕೊಂಡಂತ ಒಂದು ಸೇತುವೆ ಅದು. ಆವಾಗ ಘನವಾದಂತಹ ವಸ್ತುಗಳು ನೀರಿನಲ್ಲಿ ಮುಳುಗಲ್ಪಡುತ್ತವೆ ಹೊರತು ತೇಲುವುದಿಲ್ಲವಲ್ಲ. ಇಲ್ಲ. ರಾಮ ಅಂತ ನಾವು ಬರೆದು ಹಾಕಿದರೆ ಸಾಕು. ನಮ್ಮವನಂತಹ ನೀಲ ಅದನ್ನು ಮುಟ್ಟಿ ನೀರಿಗೆ ಎಸೆದರೆ ಸಾಕು, ರಾಮಾನುಗ್ರಹದಿಂದ ತೇಲತೊಡಗಿದೆ. ಹಾಗಾದ್ರೆ ರಾಮನ ಯೋಗ್ಯತೆ ಎಷ್ಟೇ? ರಾಮ ಎನ್ನುವ ಹೆಸರು ಬರೆದ್ರೆ ಕಲ್ಲು ತೇಲುತ್ತದೆ. ಹಾಗಾದ್ರೆ ರಾಮನ ಯೋಗ್ಯತೆ ಎಷ್ಟು? ಒಂದು ಕತ್ತೆ ಅಡ್ಡ ಸಿಗ್ತದೆ. ಅವ ಸೇತುವೆ ಕಟ್ಟಿದವ ಇದ್ದಾನಲ್ಲ. ಹೌದೌದು. ಏನು ಮುಟ್ಟಿದ್ರೂ ನೀರಲ್ಲಿ ತೇಲ್ತದೆ ಅಂತ. ಹೌದೌದು. ಅವನ ಅಪ್ಪ ಏನೋ ವರ ಕೊಟ್ಟದ್ದಂತೆ. ಹೌದು. ಮಗು ಕೊಂಡೋಗಿ ನೀರಲ್ಲಿ ಎಲ್ಲವನ್ನೂ ಮುಳುಗಿಸ್ತದೆ ಅಂತ ಆಗುವಾಗ ನೀರು ಮುಟ್ಟಿದ್ದು ನೀರಲ್ಲಿ ಮುಳುಗದೇ ಇರ್ಲಿ ಅಂತ. ಹೌದೌದು. ಬಹುಶಃ ಅದನ್ನು ಉಪಯೋಗಿಸಿಕೊಂಡು ರಾಮ ಹೇಗೆ ಅಲ್ಲ, ರಾಮ ಉಪಯೋಗಿಸಿಕೊಳ್ಳಿ. ಈಗ ಒಡೆಯನಾದವರು ಅಂತಹ ಸೇವಕರನ್ನೇ ಹಿಡಿದು ಅಂತವರಿಂದ ಮಾಡಿಸ್ತಾರೆ ಅಂತ ಆದ್ರೆ ಅವರ ಯೋಗ್ಯತೆ ಹೆಚ್ಚಲ್ವ? ಇಷ್ಟು ಯೋಗ್ಯತೆ ಹೊಂದಿರುವಂತ ನಾವೇ ರಾಮನ ಸೇವಕರಯ್ಯ ಅಂತ ಹೇಳ್ತೇವೆ ಅಂತಂದ್ರೆ ಆ ರಾಮನ ಯೋಗ್ಯತೆ ಹೆಚ್ಚ ದೊಡ್ಡದ ಹೇಳು. ಸೇತುವೆ ಎಷ್ಟು ಉದ್ದ? ಅದು ವಿಸ್ತಾರ ಇರೋದು ಲಂಕಾ ರಾಷ್ಟ್ರದವರೆಗೆ. ಅಳತೆ ಮಾಡುವ ಬರ್ತೀಯ? ಅಲ್ಲ, ನಾ ಬರುವುದಿಲ್ಲ. ಈಗ ಉಂಟಾ? ಈಗಲೂ ಕಾಣಿಸಿಕೊಳ್ತಾ ಉಂಟು. ಪೂರ್ಣ ಇಲ್ಲ ಸಾಕಲ್ಲ. ಅದು ನಿನ್ನಂತವ್ರು ಹೋಗಿ ಯಾರು ಎನ್ನುವ ಕಾರಣಕ್ಕೆ ನಾವು ಪೂರ್ಣ ಇಡ್ಲಿಲ್ಲ, ಅದು ಮುರಿದಿದ್ದೇವೆ ನಾವೇ. ಒಂದು ಕೆಲಸಕ್ಕಾಗಿ ನಾವು ಒಂದು ವಿಷಯದಲ್ಲಿ ತೊಡಗಿದ್ರೆ ಆ ಕೆಲಸ ಮುಗಿದ ಬಳಿಕ ಇನ್ನಾರಿಗಾದ್ರೂ ಉಪಕಾರ ಸಿಕ್ಕಲಿ ಅಂತ ಅದನ್ನು ಉಳಿಸುವುದು ಒಳ್ಳೆಯವರ ಲಕ್ಷಣ. ಹಾಳು ಮಾಡುವುದು ಯಾರು ಗೊತ್ತಾ? ಯಾರು? ನಾವು ಮಾಡಿದ್ದು ಬಾಕಿದವರಿಗೆ ಪ್ರಯೋಜನಕ್ಕೆ ಸಿಕ್ಕದೇ ಇರಲಿ ಅಂತ ದುರ್ಬುದ್ಧಿಗಳು. ಅಲ್ವೇ ಅಲ್ಲ, ಅದನ್ನು ರಾಮನೇ ಅದನ್ನು ಹಾಳು ಮಾಡಿದ್ದಲ್ಲ, ಮುರಿದದ್ದು ಅಲ್ಲ. ಮತ್ತೆ ಶರಣನಾದಂತಹ ವಿಭೀಷಣನ ಬೇಡಿಕೆಯದು. ಹೇಗೆ? ಸ್ವಾಮಿ, ರಾಮ ಕಾರ್ಯಕ್ಕೋಸ್ಕರವಾಗಿ ನಾವು ಈ ಸೇತುವೆಯನ್ನು ಬಳಸಿಕೊಂಡದ್ದೇನೋ ಸತ್ಯ. ನಾಳೆ ಎಲ್ಲಿಯಾದರೂ ಈ ಮಾರ್ಗವನ್ನು ಅವಲಂಬಿಸಿಕೊಂಡು ದುಷ್ಟ ಜನರ ಪ್ರವೇಶವಾದರೆ ಇದನ್ನು ಕೆಡುಕಿಗೋಸ್ಕರವಾಗಿ ಉಪಯೋಗಿಸಿಕೊಂಡ್ರೆ ಇನ್ನೇನು ಮಾಡೋಣ ಎಂದಾಗ ವಿಭೀಷಣನ ಮತದಂತೆ ಆ ಸೇತುವೆಯನ್ನು ನಾಶಗೊಳಿಸಿದ್ದೇ ಹೊರತು ಮತ್ತಿನ್ನೇನು ಅಲ್ಲ. ಹಾಗೆ ಆದ್ರೆ ನಿಮ್ಮ ಕಣ್ಣಿಗೆ ಕಾಣದ ಹಾಗೆ, ಉಳಿದವರ ಕಣ್ಣಿಗೆ ಕಾಣದ ಹಾಗೆ ಉಂಟೆ ಹೊರತು ಮೂಲವಾಗಿ ಅಡಿಯಲ್ಲಿ ಈಗಲೂ ಉಂಟದು. ಹೌದಾ? ಯಾಕೆ ಅಂತಂತ ಕೈಲಾಸ ಬರುವುದಷ್ಟು ದೊಡ್ಡದು ತಂದು ನಾವು ಹಾಕಿದ್ದೇವೆ. ಶತಯೋಜನ ವಿಸ್ತೀರ್ಣ ಸಮುದ್ರ, ಕೈಲಾಸ ಎಷ್ಟು ಯೋಜನ ವಿಸ್ತೀರ್ಣ ಉಂಟು, ಅಂತದ್ದನ್ನೆಲ್ಲ ತಂದು ಹಾಕಿದ್ದೇವೆ ನಾವೆಲ್ಲರೂ. ಎಷ್ಟು ದಿವಸದಲ್ಲಿ ಕಟ್ಟಿದ್ದೀರೋ ನೀವು? ಅದಕ್ಕೆ 5 ದಿವಸ ಅಂತ ನಮ್ಮ ಲೆಕ್ಕ. ನಿನಗೆ ಲೆಕ್ಕ ಬೇರೆ ಏನಾದ್ರೂ ಸಿಕ್ಕಿದ? ಕೇಳಿದ್ದಷ್ಟೇ. ನೀ ಸೇತುವೆ ಬಗ್ಗೆ ಹೇಳುವಾಗ ಸ್ವಲ್ಪ ನಮ್ಮವರಿಗೂ ಕೇಳಲಿ ಅಂತ. ಹೌದೌದು, ಅದೇ ಅಲ್ಲ, ಗೊತ್ತಾಗುತ್ತದೆ. ಈಗ ನಿನಗೆ ಗೊತ್ತುಂಟು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ನನ್ನ ಬಾಯಿ ಬಿಡಿಸುವುದು ಅಂತ. 5 ದಿವಸವಾ? ಅಲ್ಲ, ಬೇಕಾಗಿದೆ ಅಂತ. ಹೆಚ್ಚುದ ಲೆಕ್ಕ ಸಿಕ್ಕಿದ? ಅಲ್ಲ, ಹೇಳು ನೀನು ಸ್ಪಷ್ಟ ಹೇಳು. ಎಷ್ಟು ದಿವಸ? ಅಲ್ಲ, ನಾವು 5 ದಿವಸ ಲೆಕ್ಕ ಮಾಡಿದ್ದೇವೆ, ಅದಕ್ಕಿಂತ ಹೆಚ್ಚು. ಈಗ 5 ದಿವಸ ನಿನಗೆ ಲೆಕ್ಕ ಸಿಕ್ಕಿದೆ. ಹೌದು. ಒಂದೊಂದು ದಿವಸದಲ್ಲಿ ಎಷ್ಟೆಷ್ಟು? ಒಂದು ದಿವಸಕ್ಕೆ ಒಂದು 200 ಯೋಜನೆ ಹೋಗಿದೆ, ಮತ್ತೊಂದಕ್ಕೆ 300 ಹೋಗಿದೆ, ಮತ್ತೊಂದು ದಿವಸಕ್ಕೆ ಮತ್ತೆ ಬಹಳ ಹೋಗಿದೆ. 100 ಯೋಜನೆ ಅಲ್ವೇ
ಲೆಕ್ಕವೇನೋ ಅದು 30, 40, 50 ಕಡೆಗೆ ನೇರ 100 ಬಿಟ್ಟು ನಮಗೆ ಲೆಕ್ಕ ಬೇಡ ಅದು. ನಮಗೆ ಲೆಕ್ಕ ಹೇಳ್ತೀನಿ, ಮಾಡ್ಲಿಕ್ಕೆ ಮತ್ತೆ ಲೆಕ್ಕ ಕೊಡು ಕೇಳ್ತೀನಿ. ಆಯ್ತು. ನಾವೊಂದು ಲೆಕ್ಕ ಮಾಡುವ. ನಾನು ಸರಿ ಲೆಕ್ಕ ಹೇಳುವುದಿಲ್ಲ, ನನಗೆ ಗೊತ್ತುಂಟು. ನಾಳೆ ಯಾರಾದ್ರೂ ಬಂದು ಕೇಳಿದ್ರೆ ನೀ ಆ ಲೆಕ್ಕ ಹೇಳ್ತೀನಿ. ನೀನು ನನಗೆ ಗೊತ್ತುಂಟು. ಇದು ರಾಮ ಸೇವಕರ ದುರ್ಬುದ್ಧಿ. ಬಾಕಿದ್ದವರಿಗೆ ಗೊತ್ತಾಗ್ತದೆ ಏನೋ. ಅಲ್ಲ, ಬಾಕಿದ್ದವರಿಗೆ ಗೊತ್ತಾಗಬಾರದು ನಮ್ಮಲ್ಲಿರುವುದು, ಬಾಕಿದ್ದವರದೆಲ್ಲ ನಮಗೆ ಗೊತ್ತಾಗಬೇಕು ಎನ್ನುವ ದುರ್ಬುದ್ಧಿ. ಹಾಗಲ್ವೇ ಅಲ್ಲ. ಪ್ರಾಮಾಣಿಕವಾಗಿ ದುಡಿದವರು ನಾವು, ಎಷ್ಟೋ ದಿವಸಗಳ ಪರ್ಯಂತರವಾಗಿ ಬೆವರ ಹನಿ ಸುರಿಸಿದವರು ನಾವು. ನೀವು ಆರಾಮದ ತಂಪಿನ ಕೋಣೆಯಲ್ಲಿ ಕುಳಿತುಕೊಂಡು ಲೆಕ್ಕ ಕೇಳುದು ಯಾಕೆ? ರಾಮಚಂದ್ರ ಲೆಕ್ಕ ಕೇಳಿ, ನಾವು ಲೆಕ್ಕ ಹೇಳ್ತೇವೆ. ಎಲ್ಲ ಕುಳಿತು ನೀವು ಲೆಕ್ಕ ಕೇಳುದು ಯಾಕೆ? ಯಾಕೆ ಗೊತ್ತಾ? ಯಾಕೆ? ನಾವು ತಂಪಿನ ಕೋಣೆಯಲ್ಲಿ ಕೂತ್ಕೊಂಡು ಲೆಕ್ಕ ಕೇಳುವುದು ಯಾಕೆ ಗೊತ್ತಾ? ಯಾಕೆ? ನಮ್ಮ ತಂಪಿನ ಕೋಣೆಯೊಳಗೆ ನೀನು ಬಂದು ಲೆಕ್ಕ ಹೇಳಲಿಕ್ಕೆ ತೊಡಗಿದ್ಯಲ್ಲ, ಅದಕ್ಕೆ ಕೇಳು. ಸರಿಯಾದ ಲೆಕ್ಕ ಬೇಕು ಅಂತಂದ್ರೆ ಬಾ ಹೋಗುವ ಅಂತ ಹೇಳಿದ್ದು. ಅಯ್ಯ, ಅದಕ್ಕಿಂತಲೂ ಆ ಸೇತುವೆಯ ಉದ್ದೇಶವೇನು? ದುಷ್ಟರ ಹನನ ಎನ್ನುವಂಥದ್ದು. ಹಾಗಾದ್ರೆ ದಶಮುಖ ನೆನೆಸಿಕೊಂಡು ಅವನ ಅನುಜನಂತಹ ಕುಂಭಕರ್ಣನು ಸೇರಿಕೊಂಡು ಲೋಕಾಂತರದವರನ್ನು ಪೀಡಿಸುತ್ತಿರುವಂತಹ ಸಂದರ್ಭ, ದುಷ್ಟ ಕಳರ ನಾಶವನ್ನು ಲಂಕಾ ರಾಷ್ಟ್ರದವರೆಗಾಗಿ ಹೋಗಿ ಆ ದುಷ್ಟರ ನಾಶವನ್ನು ಮಾಡಿದ್ದು ಮಾತ್ರವೇ ಅಲ್ಲ, ಶರಣನಾದಂತಹ ವಿಭೀಷಣನಿಗೆ ಪಟ್ಟವನ್ನು ಕೊಡುವುದರ ಮೂಲಕವಾಗಿ ಅಯೋಧ್ಯೆಯಲ್ಲಿ ಸೀತಾರಾಮಚಂದ್ರನಾಗಿ ಮೆರೆದಾಡುತ್ತಾ ತನ್ನ ಅಂತಹ ವ್ಯಕ್ತಿತ್ವದಿಂದ, ತನ್ನ ಚಾರಿತ್ರದಿಂದ, ತನ್ನ ಅಂತಹ ಆದರ್ಶದಿಂದ ಲೋಕಮಾನಿತನಾಗಿ ಮೆರೆದಾಡುತ್ತಿರುವಂತಹ ರಾಮಚಂದ್ರನ ಯೋಗ್ಯತೆ ವಿಶೇಷವಾಗಿರುವಂತದ್ದು. ಅಂತಹ ಕಲಿಗವ ಕಾಲ ಅಂತ ನೆನೆಸಿಕೊಂಡಿದ್ದಾನೆ. ಸೇತುವೆ ಕಟ್ಟುವಂತ ಮೊದಲು ವರುಣ ದೇವನ ಪ್ರಾರ್ಥನೆಗೆ ತೊಡಗಿದ. ವರುಣನು ಪ್ರಸನ್ನನಾಗದಿರುತ್ತಿರುವಂತಹ ಹೊತ್ತಿನಲ್ಲಿ ರಾಮಚಂದ್ರ ಪ್ರಭು ಅವನ ಜೀವಿತದಲ್ಲಿ ಸಿಟ್ಟು ಮಾಡಿಕೊಂಡದ್ದು ಅಂತ ಹೇಳಿದ್ರೆ ಆ ಹೊತ್ತು ಮಾತ್ರ. ಉಪವಾಸವಿದ್ದು ವರುಣನು ಬರದೇ ಇದ್ದಾಗ ಕ್ರೋಧಾವಿಷ್ಟನಾಗಿ ಧನುಸ್ಸನ್ನು ಹಿಡಿದು ಸಮುದ್ರವನ್ನೇ ಬತ್ತಿಸುತ್ತೇನೆ ಅಂತ ಮುಂದಾದಾಗ ವರುಣದೇವನೇ ಒಲಿದು ಬಂದು ದಾರಿಯನ್ನೂ ಮಾಡಿಕೊಟ್ಟಿದ್ದಾನೆ, ಅನುವನ್ನೂ ಮಾಡಿಕೊಟ್ಟಿದ್ದಾನೆ. ಅಂತಿರುವಾಗ ಅಂತಹ ಸಾಮರ್ಥ್ಯವಂತನಾದಂತಹ ರಾಮಚಂದ್ರನ ಒಂದು ವಿಷಯದಲ್ಲಿ ಮೂರು ಪ್ರಕರಣಗಳನ್ನು ಎತ್ತಿ ಎತ್ತಿ ಹೇಳ್ತಿ. ಯಾವುದು? ಒಂದು ಹೇಳ್ತಿ ನಾವು ರಾಮ ಅಂತ ಬರೆದದ್ದರಿಂದ ಸೇತುವೆ ಆಯ್ತು ಅಂತ. ಹೌದು. ಇನ್ನೊಂದು ಹೇಳ್ತಿ ನಮ್ಮ ಕಟ್ಟುವ ಅಷ್ಟು ಸಾಮರ್ಥ್ಯ ಇದ್ದವ ಅಂತ. ಹೌದು. ಮತ್ತೊಂದು ಹೇಳ್ತಿ ವರುಣ ಬಿಟ್ಟದ್ದು ದಾರಿ ಅಂತ. ಹೌದು. ಇದರಲ್ಲಿ ಯಾವುದನ್ನು ನಾನು ಒಪ್ಪಬೇಕು? ಎಲ್ಲವೂ ಸರಿ, ಎಲ್ಲ ಸೇರಿ ಸರಿ ಅಲ್ಲ. ಎಲ್ಲವೂ ಸರಿ, ಎಲ್ಲ ಸೇರಿ ಸರಿ ಅಲ್ಲ. ಯಾಕೆ? ವರುಣನಿಂದ ಅನುಮತಿಯನ್ನು ಪಡೆದುಕೊಂಡ ತಾನೊಬ್ಬ ಮಾನವನಾಗಿ ಮಾನವ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸಕೂಡದು ಎನ್ನುವ ಉದ್ದೇಶದಿಂದಲಾಗಿ ದೇವತೆಯ ಅಪ್ಪಣೆಯನ್ನು ಪಡೆದ. ತಾನು ಹಾಕಿರುವುದೆಲ್ಲವೂ ನೀರಿನಿಂದ ತೇಲುತ್ತದೆ ಎನ್ನುವಂಥದ್ದು ನೀಲನಿಗಿರುವಂತ ಒಂದು ವಿಶೇಷವಂತ ಶಕ್ತಿ ಅದು. ಅದನ್ನು ಬಳಸಿಕೊಂಡ ರಾಮ ಅಂತ ಬರೆದಿರುವುದು ಯಾಕೆ? ಆ ಕಲ್ಲಿಗೂ ಒಂದು ಪಾವಿತ್ರ್ಯತೆ ಬರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಹೊರತು ಮತ್ತಿನ್ ಯಾವ ಉದ್ದೇಶಕ್ಕೋಸ್ಕರವಾಗಿಯೂ ಅಲ್ಲ. ಅಂತೂ ಆ ಉದ್ದೇಶವೇನು? ಕೇವಲ ನಾನೇ ಸಮುದ್ರವನ್ನು ಹಾರಿಕೊಂಡು ಹೋಗಿದ್ದೆ ಲಂಕಾ ರಾಷ್ಟ್ರದವರೆಗಾಗಿ. ರಾಮಚಂದ್ರ ಪ್ರಭುವನ್ನು ನನ್ನ ಹೆಗಲ ಮೇಲೆ ಹೊತ್ತೊಯ್ದು ನಾನು ಲಂಕಾ ರಾಷ್ಟ್ರದಲ್ಲಿ ಇಳಿಸುತ್ತಾ ಇದ್ದೆ. ಆದರೆ ಕೇವಲ ರಾಮಚಂದ್ರ ಪ್ರಭು ಒಬ್ಬನಲ್ಲ, ನಮ್ಮ ಜೀವನ ಸಾರ್ಥಕತೆಯನ್ನು ಹೊಂದಬೇಕೆನ್ನುವ ಕಾರಣಕ್ಕಾಗಿ ನಾವೆಲ್ಲರೂ ಅತ್ತ ಕಡೆಗಾಗಿ ಸಾಗಬೇಕು ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಸೇತುವೆ ನಿರ್ಮಾಣವಾದದ್ದು. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ಉದ್ದೇಶ ನಾವೆಲ್ಲರೂ ಅತ್ತ ಕಡೆಗೆ ಹೋಗುವುದು. ಆದ್ರೆ ರಾವಣಾದಿಗಳ ಹನನ ಮಾಡುವಾಗ ರಾಮನದು ಒಂದೇ ಸಾಮರ್ಥ್ಯ ಹೌದೋ ಅಲ್ವೋ ಹೇಳು? ಅಂತಹ ರಾವಣನನ್ನೇ ಕೊಂದು ಕಳೆದವನು ನಮ್ಮ ರಾಮನಿದ್ದಾನೆ. ರಾಮನ ಯೋಗ್ಯತೆಯನ್ನು ತಿಳಿಯದೆ ಅವನೊಬ್ಬ ಕಲಿಯೇ ಎನ್ನುವ ಹಾಗೆ ಆಡುತ್ತಾ ಅವನಲ್ಲಿ ಹೋರಾಟಕ್ಕೆ ಮುಂದಾಗುತ್ತೀಯಲ್ಲ. ನೀ ಎಲ್ಲಿಯವರೆಗೆ ಹೇಳಿ ನಿಲ್ಲಿಸಿದೆ? ನೀನು ಎಲ್ಲಿಯವರೆಗೆ ಅರ್ಥ ಮಾಡಿಕೊಂಡೆ? ನಾನೀಗ ನಿನ್ನ ಅಶ್ವಮೇಧಕ್ಕೆ ಹೊರಟಿದ್ದಾನಲ್ಲ ರಾಮ, ಹೌದು, ಅಲ್ಲಿಯವರೆಗೆ ಕೇಳಿದ್ದೆ. ನೀನು ಪಟ್ಟಾಭಿಷೇಕ ಆಗುವಲ್ಲಿವರೆಗೆ ಹೇಳಿದೆ. ಹೌದು. ಮತ್ತಿನದ್ದು ಮುಚ್ಚಿಟ್ಟೆ. ಏನು? ನಮಗೆ ಗೊತ್ತಿಲ್ಲ ಅಂತ ಹರಿದಿಗ ಸತಿಯನ್ನು ತೊರೆದು ನಾಚಿಕೆಯ ಹರಿದಿಗ ಸತಿಯನ್ನು ತೊರೆದುರೆ ನಾಚಿಕೆಯ ಸತಿಯ ತೊರೆದುರೆ ನಾಚಿಕೆಯ ಕರಗನ್ಯಲವನೇ ತಗೆ ಮೊಗಳುವೆ ಮಗಳುವೆ ದರೆಯೊಳಗ ಬಹಾಸ್ಯ ಹೊಗಳುವೆ ದರೆಯೊಳಗ ಬಹಾಸ್ಯ ಹೊಗಳುವೆ ದರೆಯೊಳಗ ಬಹಾಸ್ಯ ಮಗಳುವೆ ದರೆಯೊಳಗ ಬಹಾಸ್ಯ ದರೆಯೊಳಗ ಬಹಾಸ್ಯ. ನಿನ್ನ ಹೆಸರೇನು ಅಂತ? ಆಂಜನೇಯನೆಂದು. ರಾಮದಾಸ. ಆಂಜನೇಯ? ನಾನೇ ಅಂಜನೆಯ ಮಗ. ಮುಖ ನೋಡಿ ಹನುಮಂತ ಅಂತ ಹೇಳ್ತಾರೆ. ನೀನೇ ಅಲ್ವಾ ಮಾರುತಿ ಅಂತ ಹೇಳಿದರೆ? ನಾನೇ ಮಾರುತಿ. ಸುಂದರ ಮೂರುತಿ ಅಂತ ಮತ್ತೊಂದು ಹೇಳ್ತಾರೆ. ನಿನ್ನ ಜನ್ಮದ ಹೆಸರೇನು? ನನ್ನ ಜನ್ಮದ ಹೆಸರು ನೀನೇನು ಅಂತ ಕೇಳಿದ್ದೀನಿ.
ಈಗ ರಾಮನ ಯೋಗ್ಯತೆ ಕೇಳುವವನಿಗೆ ನನ್ನ ಅಲ್ಲ ಹಂಗನ ವಿಚಾರ ಎಲ್ಲ ಇರ್ತದೆ. ನಿನಗೆ ಅಡ್ಡೆ ಹೆಸರೇ ಸಿಗ್ತದೆ ಬಿಟ್ಟರೆ ನಿನ್ನ ನಿಜವಾದ ಹೆಸರು ನಮಗೆ ಸಿಕ್ಕುವುದಿಲ್ಲ. ಯಾಕೆ? ನೀನು ರಾಮನ ಸೇವೆ ಮಾಡುವುದರಿಂದ ರಾಮದಾಸ, ರಾಮದಾಸ, ರಾಮ ನೀನು ಅಂಜನೆಯ ಮಗನಾದದ್ದರಿಂದ ಆಂಜನೇಯ, ಆಂಜನೇಯ, ನೀನು ವಾಯುದೇವರಿಗೆ ಮಗನಾದದ್ದರಿಂದ ಮಾರುತ, ಮಾರುತಿ, ಮಾರುತಿ. ಅದೊಂದು ಅಡ್ಡ ಹೆಸರು ಬರುವುದು ಅಪ್ಪನಿಂದ ಮಗನಿಗೆ ಅಂತ. ಹೌದೌದು. ನಿನ್ನ ನಿಜವಾದ ಹೆಸರೇ ಸಿಕ್ಕುವುದಿಲ್ಲ ಇಲ್ಲಿ. ಯಾಕೆ? ಬೇಡ ಬಿಡು. ಕೇಸರಿ ನಂದನ ಸಾಕ? ಆಯ್ತು, ಹಾ. ಅದು ಅಪ್ಪನಿಂದ. ನನ್ನ ಅಪ್ಪ ಕೇಸರಿ. ವಾಯು ಯಾರು? ವಾಯು ನನಗೆ ಬೇಕಾದವನೇ. ನಾ ಬೇಡ ಅಂತ ಮುಚ್ಚಿಟ್ರೆ ಅವ ಬಿಚ್ಚಿಡ್ತಾನೆ. ಹೌದು, ನನಗೆ ಬೇಕಾದವನು. ಬೇಡದ್ದೇನು ಅಂತದ್ದು ನನಗೇನು ಅದರಲ್ಲಿ ನಾಚಿಕೆ ಇಲ್ಲ, ನನಗೆ ಅದರಿಂದ ಸಂತೋಷವೇ ಉಂಟು. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನೀನು ಎಷ್ಟು ಬೇಕಾದರೂ ವಿಳಾಸದಲ್ಲಿ ಸೇರಿಸು, ನಮಗೇನು ಅಡ್ಡಿ ಇಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಗೊತ್ತಾ? ಏನು? ರಾಮನ ಬಗ್ಗೆ ಬಹಳ ವೈಭವಪೂರ್ಣವಾಗಿ ಹೇಳುವುದಕ್ಕೆ ಆರಂಭ ಮಾಡಿದ್ದೆ. ನೀನು ಹೇಳುವಾಗ ನಿನ್ನ ಮೈಯನ್ನು ನಾನು ನೋಡ್ತಾ ಇದ್ದೇನೆ. ಏನು? ಏನೊಂದು ಆನಂದ ನಿನಗೆ. ನಿನ್ನ ರೋಮರಾಜುಗಳು ನವಿರೇಳುವುದೇನು, ರಾಮ, ನಿನ್ನ ದಷ್ಟಪುಷ್ಟವಾಗಿರುವಂತಹ ಮಾಂಸಖಂಡಗಳು ಎದ್ದು ನಿಲ್ಲುವುದೇನು. ರಾಮ ಅಂತ ಹೇಳುವಾಗ ಶರೀರ ಬಿಗಿಯಲ್ಪಡ್ತದೆ. ಹಾಗಾದ್ರೆ ನೀನು ಅಂತರ್ಭಾವದಿಂದ ಏನು ರಾಮನನ್ನು ಕಂಡುಕೊಂಡಿದ್ದಿ ಎನ್ನುವುದು ನಿನ್ನ ಮುಖದ ಭಾವದಿಂದ ನಮಗೆ ಅರ್ಥ ಆಗ್ತದೆ. ನಾನು ಆಡಿದನಲ್ಲ, ನನ್ನ ಜೀವನಾನುಭವ ಅದು. ತೊಂದರೆ ಇಲ್ಲ. ನೀನು ಬಹಳ ಅವನ ಬಗ್ಗೆ ವಿಶ್ವಾಸಿಗನಾಗಿದ್ದೀಯಾ, ಅದು ನಮಗೆ ವಿಷಯ ಅಲ್ಲ. ಆದ್ರೆ ಲೋಕದಲ್ಲಿ ರಾಮ ಎನ್ನುವ ದಶರಥನ ಮಗ, ಕೋಸಲದಲ್ಲಿ ಹುಟ್ಟಿದವ, ಕೌಸಲ್ಯ ಮಗ, ಹೀಗೊಂದು ವಿಷಯವನ್ನು ನಾವು ಆಧರಿಸಿ ಮಾತಾಡುವುದು. ಅದಕ್ಕಿಂತ ಆಚೆ ಈಚೆ ಮೇಲೆ ಕೆಳಗೆ ನಮ್ಗೆ ಯಾವುದೂ ಬೇಡ. ಪಾಯಸವೋ ಇನ್ನೊಂದೋ ಇತ್ಯಾದಿಯೋ ಯಾವುದೂ ಬೇಡ. ಈಗ ಅಶ್ವಮೇಧಕ್ಕೆ ತೊಡಗಿದ್ದಾನೆ ನಿನ್ನ ರಾಮ. ಹೌದು. ಅಶ್ವಮೇಧ ವ್ರತಸ್ಥನಾಗಬೇಕಾದರೆ ಅವನಿಗೆ ಏನೆಲ್ಲ ಬೇಕು? ಆ ಯಾವ ಅರ್ಹತೆಯು ಈಗ ರಾಮನಲ್ಲಿಲ್ಲ. ಯಾಕಿಲ್ಲ? ಹೆಂಡತಿ ಇದ್ದಾಳ, ಸನಿಹದಲ್ಲಿ ಸೀತೆಯ ಹಂತದ್ದು ಒಂದು ಉಂಟು, ಅದಾಗುವುದಿಲ್ಲ. ಸಪತ್ನೀಕನಾಗಿ ಯಜ್ಞಯಾಗಾದಿಗಳಲ್ಲಿ ಭಾಗಿಯಾಗಬೇಕು ಅಂತ ಲೆಕ್ಕ. ಬೇಕು ಬೇಕು ಬೇಕು. ಒಬ್ಬಳೇ ಹೆಂಡತಿ ಇದ್ರೆ ಸಾಕಾಗುವುದಿಲ್ಲ, 4 ವಿಭಾಗದ ಹೆಂಡತಿ ಎಂದರು ಬೇಕು ಅಂತ ಲೆಕ್ಕ. ಅಯ್ಯೋ, ಪ್ರಭು ಶ್ರೀರಾಮಚಂದ್ರ ಏಕಪತ್ನಿ ವ್ರತ. ಅದೇ ಹೇಳಿದ್ದು ನಾನು. ಅಶ್ವಮೇಧದಂತಹ ಮಹಾಕಾರ್ಯವನ್ನು ಮಾಡುವುದಕ್ಕೆ ಯಾವನಿಗೆ ಎಂತಹ ಯೋಗ್ಯತೆ ಬೇಕು, ಅದಾವುದೂ ರಾಮನಲ್ಲಿ ಈಗ ಇಲ್ಲ. ಅಯ್ಯೋ, ಆದರೂ ಒಂದು ಸಮಾಧಾನ ಇದೆ. ಏನು? ವಶಿಷ್ಠಾದಿಗಳು ಒಪ್ಪಿದ್ದಾರೆ ಎನ್ನುವುದರಿಂದ ನಾವು ಮಾತಾಡುವುದಿಲ್ಲ, ಅದನ್ನು ಪ್ರಶ್ನಿಸುವುದೂ ಇಲ್ಲ. ಈಗ 4 ಜನ ಪತ್ನಿಯರು ಬೇಕು, ಉಪಪತ್ನಿಯಾದಿಗಳೆಲ್ಲರೂ ಬೇಕೆನ್ನುವುದು ಸತ್ಯ. ಆ ಕಾರ್ಯಕ್ಕೆ ಅಂತಂತವರನ್ನೇ ಬಳಸಿಕೊಳ್ಳಬೇಕು. ಆದರೆ ಧರ್ಮಪತ್ನಿಯಲ್ಲೇ ಆ 4 ಜನರನ್ನು ಕಂಡುಕೊಳ್ಳಬಹುದಲ್ಲ. ಧರ್ಮಪತ್ನಿಯೇ ಇಲ್ಲಲ್ಲ, ಈಗ ಸೀತೆಯ ಹತ್ತಿರ ಇಲ್ಲಲ್ಲ. ಅಯ್ಯೋ ಪುಣ್ಯಾತ್ಮ, ಅದು ವೈದಿಕ ಸಂಪ್ರದಾಯ, ವೈದಿಕ ಕ್ರಿಯೆ. ನೀನು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಗಣವನ್ನೆಲ್ಲ ಮಾಡುವುದಿಲ್ಲ. ಯಾಕೆ ಯಾಕೆ ಗೊತ್ತುಂಟ? ಈಗ ನಿಲ್ಲು. ಏನು ಸತ್ಯನಾರಾಯಣ ಅಂದ್ರೆ ಒಂದು ಪೂಜೆ, ಅದು ವ್ರತ, ಒಂದು ಪೂಜೆ. ಯಾಕೆ ಹಾಗಿದ್ರೆ ಸುಳ್ಳು ನಾರಾಯಣ ಅಂತ ಮತ್ತೊಬ್ಬ ಇದ್ದ. ಇದು ದೊಡ್ಡ ಅಧಿಕ ಅಂದ್ರೆ ಇದು ತ್ರೇತಾಯುಗ ಮಂಗ ಇರಲಿ. ಸತ್ಯನಾರಾಯಣ ಅಂದ್ರೆ ಏನು? ನಾರಾಯಣ ಅಂತ ಒಬ್ಬ ಇದ್ದಾನೆ, ಹೌದಾ? ನಾರಾಯಣನನ್ನು ಸತ್ಯ ಸ್ವರೂಪಿ ಎನ್ನುವ ಹಾಗೆ ಯಾರನ್ನು ತಿಳಿಯುತ್ತೀಯೋ ಅಂತ ಮೂಲ ನಾರಾಯಣನೇ ಸತ್ಯನಾರಾಯಣ ತಿಳ್ಕೋ. ಇಷ್ಟರವರೆಗೆ ಅಂತ ಪೂಜೆ ಬರಲಿಲ್ಲ, ಗೊತ್ತಿಲ್ಲ, ನಾ ಮಾಡ್ಲಿಲ್ಲ. ಬೇಡ, ನೀವು ಮಾಡುವುದಿಲ್ಲ. ನಾ ಮಾಡ್ಲಿಲ್ಲ. ನೀವು ಮಾಡ್ಲಿಲ್ಲ, ಬೇಡ. ನೀನು ಪೂಜೆ ಕರ್ಮ ವೈದಿಕ ಕ್ರಿಯೆಗಳನ್ನು ಮಾಡ್ತೀಯ? ಮಾಡ್ತೇನೆ. ಸಪತ್ನೀಕನಾಗಿ ಹೆಂಡತಿಯನ್ನು ವಾಮಾಂಗದಲ್ಲಿ ಕುಳ್ಳಿರಿಸುತ್ತಾ ಇಟ್ಟುಕೋ. ನಿನಗೆ ಹೆಂಡತಿ ಅನುಕೂಲ ಇದ್ದಾಳೆ, ಇಟ್ಟುಕೋ. ಈಗ ನೀನು ಮಾಡ್ತಿ. ಪುರೋಹಿತರು ಮಾಡುವಾಗ ಏನು ಮಾಡ್ತಾರೆ? ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳುವ ಯಾವ ಪುರೋಹಿತನು ಚಿನ್ನದ ಹೂವನ್ನು ತೆಗೆದು ಹಾಕುವುದಿಲ್ಲ. 2 ಅಕ್ಷತೆಯ ಕಾಳು, 1 ತುಳಸಿ ಪತ್ರ ಮಾತ್ರ ಆ ಕಡೆಗೆ ಹಾಕುವುದು, ಹೌದಾ? ಗೋದಾನವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಯಾರು ಗೋವನ್ನು ತಂದು ಕೊಡುವ ಸಂಪ್ರದಾಯವಿಲ್ಲ. ಆ ಹೊತ್ತಿಗಾಗುವಾಗ ಅನುಕೂಲ ಇದ್ದವರು ಕೊಡ್ತಾರೆ. ಬೇರೆ ಹೊತ್ತಿನಲ್ಲಿ ಒಂದು ಗೋಪಿ ಚಂದನವನ್ನು ಮಾತ್ರ ಕೊಡುವಂತದ್ದು. ಸೀತಾದೇವಿ ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ಚಿನ್ನದ ಪ್ರತಿಮೆಯನ್ನು ಮಾಡಿಟ್ಟು ಅದನ್ನು ಸೀತೆ ಎನ್ನುವ ಹಾಗೆ ವೈದಿಕ ಸಂಪ್ರದಾಯ ಮೂಲಕವಾಗಿ ಒಪ್ಪಿಕೊಂಡು ರಾಮಚಂದ್ರನ ಅದನ್ನು ಸಪತ್ನಿಕನಾಗಿ ಆಚರಿಸುತ್ತಾ ಇದ್ದಾನೆ. ತಪ್ಪೇನು? ರಾಮನಿಗೂ ಕೂತ್ಕೊಳ್ಳುವ ವೈದಿಕ ಕ್ರಿಯೆಯನ್ನು ಒಪ್ಪಿಕೊಂಡಂತ ವಸಿಷ್ಠಾದಿಗಳು ಒಪ್ಪಿದ್ದಾರೆ, ನೀನು ಇಲ್ಲಿ ಕೂತ್ಕೊಂಡು ಯಾಕೆ ಆಕ್ಷೇಪ? ಲೋಕ ಒಪ್ಪುವ ಹಾಗೆ ವೈದಿಕವಾದಂತಹ ಕ್ರಿಯೆಯನ್ನು ಮಾಡಬಹುದಾದ ಜ್ಯೇಷ್ಠ ಪಂಕ್ತಿಯಲ್ಲಿ ಇರಬಹುದಾದ ವಶಿಷ್ಠರಿಗೆ ರಾಮನ ಬದಲಿಗೆ ಒಂದು ತೆಂಗಿನಕಾಯಿ ಇಡಬಹುದಿತ್ತು ಅಂತ ಅಲ್ಲ. ಹೌದು, ಅದು ಸಾಕಾಗದಿತ್ತು. ಆದ್ರೆ ಅಯೋಧ್ಯೆಯ ಪ್ರಜೆಗಳ ಅಭೀಷ್ಟವದು. ಹಾಗಾದ್ರೆ ನಮ್ಮಿಂದಲಾಗಿ ಇಂತಹ ಒಂದು ತಪ್ಪಾಗಿ ಹೋಗಿದೆ. ಆದ್ರಿಂದ ನಮ್ಮ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಾವೇ ಚಿನ್ನವನ್ನು ಕಾಣಿಕೆಯಾಗಿ ಕೊಡುತ್ತೇವೆ ಎನ್ನುವ ಹಾಗೆ ಅಯೋಧ್ಯೆಯ ಪ್ರಜೆಗಳ ಚಿನ್ನವನ್ನು ಕಾಣಿಕೆಯಾಗಿ ಕೊಟ್ಟು ಚಿನ್ನದ ಪ್ರತಿಮೆಯನ್ನು ಸೀತೆಯ ರೂಪದಲ್ಲಿ ಇರಿಸಿಕೊಂಡಿರುವಂತದ್ದು.
ಬಾಯಿ ಮುಚ್ಚಿಸಲಿಕ್ಕೆ ಏನು ಬೇಕಾದರೂ ಹೇಳಬಹುದು. ಯಾಕೆ? ಲೋಕದಲ್ಲಿ ಕೇಳುವವರಿಗೆ ಏನಾದರೂ ಉತ್ತರ ಕೊಡುವುದಕ್ಕೆ ನೀವು ಮೊದಲೇ ಬರುವಾಗ ಹೀಗೊಂದು ತಯಾರು ಮಾಡಿಕೊಂಡು ಬಂದಿರಬಹುದು. ಆದರೆ ವೈದಿಕವಾದಂತಹ ಸಿದ್ಧಾಂತದ ಪ್ರಕಾರ ಹೇಗೆಲ್ಲ ಆಗಬೇಕೋ ಅಂತಹ ಪೂರ್ಣತೆ ಇಲ್ಲದೆ ಇರುವಂತಹ ರಾಮ ಹೇಗೋ 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 ಮಾಡಿ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗ್ತದೆ ಎನ್ನುವುದನ್ನು ತೋರಿಸಿದ್ದಾನೆ ಬಿಟ್ಟರೆ ಬೇರೆ ಯಾವುದು ಇಲ್ಲಿ ಕಾಣುವುದಿಲ್ಲ. ಅಂತಹ ಅರ್ಹತೆಯೇ ಇಲ್ಲದೆ ಇರುತ್ತಿದ್ದರೆ ಬ್ರಹ್ಮ ಹತ್ಯಾದಿ ದೋಷದ ಶಂಕೆ ಆವರಿಸಿರುವಂತಹ ರಾಮನಿಗೆ ಅಗಸ್ತ್ಯಾದಿ ಮಹರ್ಷಿಗಳೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಅಗಸ್ತ್ಯಾದಿಗಳ ಋಷಿಗಳಿಗೆಲ್ಲ ಗೊತ್ತಿಲ್ಲದೆ ಇರುವಂತಹ ವಿಚಾರವು ವಸಿಷ್ಠಾದಿಗಳ ನಿರ್ದೇಶನ ಉಂಟು ಅಂತಾದ್ರೆ ಪತ್ನಿ ಬೇಕೋ ಬೇಡವೋ ಅವಳಿಲ್ಲದೆ ಮಾಡುವುದಕ್ಕಾಗುತ್ತದೆಯೋ ಇಲ್ವೋ ಎನ್ನುವುದು ಅವರು ತಿಳಿಯದೇ ಇದ್ದದ್ದು ಹೇಳು. ಹಾಗಾದ್ರೆ ಮಂತ್ರದಷ್ಟಾರರಾಗಿ ಲೋಕದ ಕಲ್ಯಾಣಕಾರಕರಾಗಿ ಇರಿಸಿಕೊಂಡಿರುವ ಋಷಿ ಮುನಿಗಳೇ ಋತವನ್ನು ಸ್ಮೃತಿಯನ್ನು ಶ್ರುತಿಯನ್ನು ಒಪ್ಪಿಕೊಂಡಂತಹ ಅಂತ ಋಷಿ ಮುನಿಗಳೇ ಹೀಗೆ ಮಾಡು ರಾಮ ಅಂತ ಹೇಳಿದ್ದಾರೆ ಅಂತ ಆದ ಬಳಿಕ ಅದು ಕಾರ್ಯವೇ ಭಂಗವಾದದ್ದು, ಅದು ಕಾರ್ಯವೇ ಉದ್ದೇಶ ಸರಿಯಾದುದಲ್ಲ ಅಂತ ಹೇಳಿದರೆ ರಾಮನ ಜೀವನವನ್ನು ಸರಿಯಾಗಿ ನೋಡು. ಅದರಲ್ಲಿ ಎಷ್ಟು ಕೊಳೆ ಉಂಟು, ಎಷ್ಟು ಕೊಳಕುಂಟು. ರಾಮ ರಾಮ ನೀ ಕೆನ್ನೆ ಮೇಲೆ ಬಡ್ಕೊಳ್ಬೇಕಷ್ಟೇ, ಬಡ್ಕೊಂಡ್ರು ಅದು ಸರಿಯಾಗುವ ವಿಷಯ ಅಲ್ಲ. ಅಲ್ಲಿ ಇಲ್ಲಿಯಪ್ಪ ನಿನಗೆ ಕೊಳಕು ಕಂಡದ್ದು. ರಾಮ ಸೀತಾ ಕಲ್ಯಾಣವನ್ನು ಪೂರೈಸಿಕೊಂಡು ಅರಮನೆಗೆ ಬಂದ. ಆ ಬಳಿಕ ಬದುಕಿನ ಉದ್ದಕ್ಕೂ ಒಂದೊಂದು ಜಾಗದಲ್ಲಿ ಎಡವಿದಂತಹ ಕೃತ್ಯವನ್ನು ನಿನಗೆ ನಾ ಹೇಳ್ತೇನೆ. ಅಯ್ಯೋ ಎಲ್ಲಿ ಉತ್ತರಿಸಬಲ್ಲೆಯಾ? ನೋಡೋಣ, ಹೇಳು ನೀನು. ರಾಮನಿಗೆ ಪಟ್ಟಾಭಿಷೇಕ ಎನ್ನುವುದು ನಿರ್ಣಯವಾಯಿತು. ಆಯ್ತಾ? ಆಗ್ಲಿಲ್ಲ. ನಿರ್ಣಯವಾಯಿತು. ಆಯ್ತಾ? ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಅಲ್ಲಿ ಪಿತೃವಾಕ್ಯ ಎನ್ನುವಂಥದ್ದು ಇತ್ತು. ತೀರ್ಮಾನ ಮಾಡಿದ್ಯಾರು? ಅದನ್ನು ಕೈಕಾದೇವಿ. ಅಲ್ಲ, ರಾಮನಿಗೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡಿದ್ಯಾರು? ಅವನಪ್ಪ ದಶರಥ ಚಕ್ರವರ್ತಿಗಳು. ಹಾಗಾದ್ರೆ ಪಿತೃವಾಕ್ಯ ಒಂದು ಇರುತ್ತಾ? ಮತ್ತೊಬ್ಬರಿಗೆ ಮಾತು ಕೊಟ್ಟಿರುತ್ತಾ ತನ್ನ ಅಧಿಕಾರವನ್ನು ಮಗನಿಗೆ ಕೊಡುವುದಕ್ಕೆ ಹೇಗೆ ಸಿದ್ಧನಾದ ದಶರಥ? ಅದಕ್ಕೆ ದಶರಥನಿಗೆ ಮರವೇ ಎನ್ನುವುದೇ ಉತ್ತರ. ಆದ್ರೆ ಅದನ್ನು ತನ್ನ ಮಗನಾಗಿ ನೆನಪಿಟ್ಟುಕೊಂಡು ರಾಮ ವ್ಯವಹರಿಸಿದನೋ ಇಲ್ವೋ? ಆಯಿತು, ಅಪ್ಪನ ವಾಕ್ಯ ಅಂತ ಹೇಳಿ ತಾನು ಕಾಡಿಗೆ ಹೊರಟ. ತನ್ನ ತಂದೆ ಮರೆತಿರುವಂತಹ ವಿಚಾರವನ್ನು ನೆನಪಿನಲ್ಲಿ ಇಟ್ಟುಕೊಂಡು ತನ್ನ ತಂದೆ ಇನ್ಯಾರಿಗೂ ಕೊಟ್ಟಿರುವಂತಹ ಮಾತನ್ನು ಮಗನಾಗಿ ನಡೆಸಿಕೊಟ್ಟಿದ್ದಾನಂತಂದ್ರೆ ಆ ದಶಪುತ್ರನಾದನೋ ಇಲ್ವೋ? ಕೈಕಾದೇವಿ ಹೇಳಿದಳು, ರಾಮನಿಗೆ ಕಾಡು, ರಾಮನಿಗೆ ವನವಾಸ, ಭರತನಿಗೆ ಪಟ್ಟ. ಹೌದು, ಇದು ಮೊದಲ ವಾಕ್ಯ, ಆರಂಭದಲ್ಲಿ ಹೇಳಿದ ವಾಕ್ಯ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ ಅಂತ. ಮತ್ತೆ ಹೋಗಿ ತಿರುಗಿ ರಾಮ ಕೇಳಿದ ಅಂತೆ ಕೈಕೆಯಲ್ಲಿ, ಏಸು ದಿನಗಳಿರಬೇಕು ಅರಣ್ಯ ವಾಸದಲ್ಲಿ ನಾತಾಯೇ. ಕೇಳ್ಬೇಕಾ? ಕೇಳಿದ. ಯಾಕೆ? ರಾಮನಿಗೆ ವನವಾಸ ಅಂತ ಕೈಕೆಯೇ ಹೇಳಿದ್ದಾಳೆ. ಒಮ್ಮೆ ಹೇಳಿದ ಮೇಲೆ ಒಂದು ಅವಧಿ. ಎಂತದಕ್ಕೆ? ಹಾಗಲ್ಲ, ಪೂರ್ಣವಾಗಿ ನಾನು ಇರಬೇಕಾದದ್ದೇ ಅಥವಾ ಬರಬೇಕಾದದ್ದೇ ನಿಗದಿಪಡಿಸಿಕೊಂಡು ರಾಮನ ವ್ಯಕ್ತಿತ್ವ ಹಾಗೆ ಮತ್ತೆ ನೀನು ಅಲ್ಲೇ ಇರುವುದಲ್ಲ, ಬರಬೇಕಾಗಿದ್ದೇನೋ ಹಾಗೆ ಮತ್ತೆ ಇವರು ಹೇಳಿ ಕಳಿಸುವುದು ಬೇಡ. ವರ್ಷ ಮುಗಿಯುವುದರೊಳಗೆ ಮತ್ತೆ ಇವರು ಆಮಂತ್ರಣ ಕೊಟ್ಟು ಕರೆಸಿಕೊಳ್ಳುವುದು ಬೇಡ. ನಿಗದಿ ಇದ್ರೆ ಎಷ್ಟು ಕಾಲ, ಅಲ್ಲದಿದ್ರೆ ನಾನು ಕಾಡಿನಲ್ಲೇ, ಹಾಗೆ ಅಲ್ವಾ? ಅಷ್ಟು ಹೇಳಲಿಕ್ಕೆ ಕೂಡಿದ ತಾಯಿ ನೀ ಬರ್ಬೇಕಾ ಬರುವುದು ಬೇಡ ಅಂತ ಹೇಳುವುದಿಲ್ವ ಅವಳು? ಮತ್ತೆ ಇವ ಕೇಳುವುದು ಯಾಕೆ? ಅದರ ಅರ್ಥ ಏನು ಗೊತ್ತಾ? ಏನು? ಇವನಿಗೆ ಪೂರ್ತಿಯಾಗಿ ಅಲ್ಲಿ ನಿಲ್ಲುವುದಕ್ಕೆ ಮನಸ್ಸಿಲ್ಲ. ಒಂದು ಕಣ್ಣೀರು ಸುರಿಸಿ, ರಾಮ ನಾ ಎಷ್ಟು ದಿನ ಇರ್ಬೇಕು, ಎಲ್ಲ ಬದುಕುವ ಬುದ್ಧಿ ಅಲ್ಲ. ರಾಮ ಕಣ್ಣೀರು ಸುರಿಸಿದ್ದಾನಂತ ನಿನಗೆ ಹೇಳಿದ್ಯಾ? ರಾಮ ನಗುತ್ತಾ ಉತ್ತರ ಕೊಟ್ಟಿದ್ದಾನೆ. ಹೌದೌದು. ರಾಮನಿಗೆ ಅಳುವಿನಲ್ಲೂ ನಗುವಿನಲ್ಲೂ ಬರುವುದು ಒಂದೇ. ಎಲ್ಲ ಬಾಯಿ ಬಿಡುವ ಪ್ರಸಂಗವೇ, ಬಾಕಿದವರನ್ನು ಬಾಯಿ ಬಿಡಿಸುವುದೇ. ಅದೆಲ್ಲ ಪ್ರಸಂಗದಲ್ಲಿಯೂ ಕಾಣ್ತದೆ. ಅಪ್ಪನ ವಾಕ್ಯ ಅಂತ ಹೇಳಿ ಹೊರಟ ಮುದುಕ ಎದ್ದು ಬಿದ್ದು ಇವನ ಹತ್ತಿರ ಬಂದು ಇಂದೊಂದು ದಿವಸ ಇದ್ದು ನನ್ನೊಟ್ಟಿಗೆ ಕೂತು ಒಂದು ತುತ್ತು ಉಂಡು ಹೋಗು ಮಗನೇ ಕೇಳಿದ. ಆ ಮುದುಕನ ಮಾತನ್ನು ನಡೆಸಿಕೊಟ್ಟ ರಾಮ. ಹೊರಟೇ ಹೋದ. ಹೋದ ಸ್ವಲ್ಪ ದಿವಸದಲ್ಲೇ ಇವ ಪ್ರಾಣ ಬಿಟ್ಟ. ಪಾಪ, ದಶರಥ ಸತ್ತ, ಬಾಯಿಗೆ ನೀರಿಲ್ಲದ ಸತ್ತ. ಅವನ ಕಡೆಯ ಬಾಯಿಗೆ ಏನು ರಾಮನೊಟ್ಟಿಗೆ ಕೂತು ಒಂದು ತುತ್ತು ಊಟ ಮಾಡಬೇಕು ಅಂತ ಅವನಿಗೆ ಸದ್ಗತಿ ಸಿಕ್ಕೀತೋ? ಯಾಕೆ? ಅಲ್ಲ, ಆಸೆ ಈಡೇರಲಿಲ್ಲ. ಅಪ್ಪನ ಮಾತನ್ನು ಈಡೇರಿಸುವುದಕ್ಕಾಗಿ ಹೊರಟು ಹೋಗಿರುವಂತಹ ರಾಮ ಕಡೆಯಾಗ ರಾಮ ಕೇಳಿದಂತಹ ವಾಕ್ಯವನ್ನು ಈಡೇರಿಸಿಕೊಟ್ನೋ? ಅದು ಒಂದು. ಆ ಬಳಿಕ ಹೋದ. ಭರತ ಅವನನ್ನು ಚಿತ್ರಕೂಟದಲ್ಲಿ ಕಂಡ. ಅಣ್ಣ ನೀ ಬರ್ಬೇಕು ಅಂತ ಕೇಳಿಕೊಂಡ. ಇವ ಹೋದನೋ? ಏನ್ ಹೇಳಿದ? ವಾಕ್ಯವನ್ನ ಮೀರಿ ನಡೆಯುವವರಲ್ಲ,
ಇಕ್ಷ್ವಾಕು ವಂಶದವರು ಯಾರೇ ಇದ್ದರೂ ಹಾ. ಪಿತನ ವಾಕ್ಯವ ಮೀರಿ ಹಿಂದೆ ನಡೆದವರುಂಟೆ. ಆದ್ರಿಂದ ನಾನು ಬರುವುದಿಲ್ಲ ಅಂತ ಹೇಳಿ ಹೇಳಿದ. ಕಡೆಗೆ ಅವನ ಹಾವಿಗೆಗಳನ್ನು ಇವನಿಗೆ ಕೊಟ್ಟ. ಹೌದು ಹೌದಾ? ಹೌದು. ಇವೇನ್ ಮಾಡಿದ? ಏನು ಮಾಡಿದ? ನಂದಿ ಗ್ರಾಮದಲ್ಲಿ ಇಟ್ಟ. ಇವನು ಕಾವಿ ಹುಟ್ಟ. ಹಾಗೆ ಬದುಕುವುದಕ್ಕೆ ಆರಂಭ ಮಾಡಿದ. ಎಂತಹ ತಮ್ಮ, ಎಂತಹ ತಮ್ಮ! ತಮ್ಮ ಎಂತವ ಅಲ್ಲ, ಅಣ್ಣ ನೀನು ಇದಕ್ಕಿಂತ ಹೆಚ್ಚು ಹೋಗಬಾರ್ದು ಅಂತ ಅವನಿಗೆ ಬರ ಎಳೆದದ್ದು. ಅಯ್ಯಯ್ಯೋ, ಅಲ್ಲ ಇವನಿಗೆ ಹೋಗುವಾಗ ಒಟ್ಟಿಗೆ ಹೆಂಡತಿ ಬೇಕು, ಸೀತೆ. ಇವನ ಒಟ್ಟಿಗೆ ಕೈಚೀಲ ಹಿಡಿಲಿಕ್ಕೆ ಹೋದ ಲಕ್ಷ್ಮಣನಿಗೆ ಹೆಂಡತಿ ಬೇಡ. ಅಯ್ಯೋ ದೇವರೇ, ಅವಳು ಮನೆಯಲ್ಲಿ. ಇದೆಲ್ಲ ಆದರ್ಶವಾದಿಗಳ ನ್ಯಾಯ. ಇವನಿಗೆ ಸೇವೆ ಮಾಡ್ಲಿಕ್ಕೆ ತಮ್ಮ ಬೇಕು. ಹೆಂಡತಿ ಊರಲ್ಲಿದ್ದಾಳೆ, ಹೊಸ ಮದುಮಗಳು. ಅವಳನ್ನು ಬಿಟ್ಟು ಬರುವಂತಹ ತಮ್ಮನ ಬಗ್ಗೆ ಒಂದು ಕನಿಕರದ ದೃಷ್ಟಿಯನ್ನು ಬೀರಿ, ತಮ್ಮ ನೀ ಹೇಗೂ ಬರ್ತೀಯಲ್ಲ, ಅವಳನ್ನು ಕರ್ಕೋ. ಊರ್ಮಿಳೆಯ ಬಲಿದಾನದ ಮುಂದೆ, ಊರ್ಮಿಳೆಯ ತ್ಯಾಗದ ಮುಂದೆ ಎಂತದ್ದೋ ಸೀತೆ ಎಂದು ಸುಮ್ಮನೆ. ಹೌದಾ ಅಲ್ವೋ? ಒಂದು ಹೋಗ್ಲಿ. ಕಾಡಿಗೆ ಹೋದ. ಪಂಚವಟಿ ಪ್ರದೇಶದಲ್ಲಿ ಒಬ್ಬಾಕೆ ಬಂದಳಂತೆ. ಅವಳನ್ನು ಒಳ್ಳೆಯವಳು ಅಂತ ನಾನು ವಾದಿಸುವುದಲ್ಲ. ನನಗೆ ಅದನ್ನು ವಾದಿಸಿ ಆಗಬೇಕಾದದ್ದು ಏನೂ ಇಲ್ಲ. ಆದ್ರೆ ವಿಷಯ ಬೇಕು. ಅವಳು ಬಂದಳು. ರಾಮನಲ್ಲಿ ಕಾಮವೀಕ್ಷೆಯನ್ನು ಕೇಳಿದಳು. ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಇದ್ರೆ ನಿನಗೆ ಕೊಡುವಂತದ್ದು ನಮ್ಮಲ್ಲಿ ಇಲ್ಲ, ನೀ ಹೋಗಬಹುದು ಅಂತ ಹೇಳಬಹುದಿತ್ತು. ಹೇಳಲಿಲ್ಲ. ನನಗಿಂತ ಚೆಲ್ಲುವ ನೂರ್ಮಡಿ ತಮ್ಮನಿಗೆ ಗಮ್ಮನೆ ಪ್ರಾಯ, ಹೋಗು ಸುಮ್ಮನೆ, ಅವ ನಿನ್ನನ್ನು ಒಪ್ಪುತ್ತಾನೆ ಅಂತ ಕಳಿಸಿದ. ಅವ ಹೇಳಿದ ನಾ ಬ್ರಹ್ಮಚಾರಿ ಅಂತ. ಈಚೆ ಬಂದಳು. ಸಿಕ್ಕಿದವರ ಕಾಲ್ಚೆಂಡಿನ ಹಾಗೆ ಅವಳನ್ನು ಆಟ ಆಡಿಸಿ ಕಡೆಗೆ ಅವಳ ಕಿವಿಮೂಗುಗಳನ್ನು ಕತ್ತರಿಸಿ ಕಳಿಸಿದ್ರು. ಸಾಕೇತ ಸಾಮ್ರಾಜ್ಯದ ಮರ್ಯಾದೆಯ ಮನ್ನಣೆಯನ್ನು ಪಡೆದಿರುವ ಯೋಗ್ಯತಾ ಸಂಪನ್ನನಾದ ರಾಮ ಲಕ್ಷ್ಮಣರಂತವರಿಗೆ ಹೇಳಿದ ಕೆಲಸವಾಯಿತು. ಒಬ್ಬಳನ್ನು ಖಂಡಿಸುವುದಿದ್ರೆ, ಒಬ್ಬಳನ್ನು ಭಂಗಿಸುವುದಿದ್ರೆ ಆ ವಿಧವಾಗಿ ಆಟವಾಡಿಸಿ ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತದೆ ಅಂತ ಹೇಳಿ ಅವಳನ್ನು ಅಡ್ಡಾಡಿಸಿ ಹಾಗೆ ಮಾಡಬಹುದಾ? ಆ ಬಳಿಕ ನಾವು ಹೆಚ್ಚು ವಿಳಂಬಿಸುವುದು ಬೇಡ. ರಾವಣಾದಿಗಳ ವಧಾ ಪ್ರಕರಣವನ್ನು ನೀ ಹೇಳಿದೆ. ಸೀತೆಯನ್ನು ಬಿಡಿಸುವ ಕಾಲದಲ್ಲಿ ರಾಮನೇ ಹೇಳಿದರಂತೆ, ರಾವಣನ ತೊಡೆಯಿಂದ ಜಾರಿದವಳು ನೀನು, ನಿನ್ನನ್ನು ಕಣ್ಣಾರೆ ಕಾಣುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. ರಾವಣಾಂಕ ಪರಿಭ್ರಷ್ಟತೋಷ್ಟೇ ಚಕ್ಷುಷಃ ಅಂತ ಹೇಳಿದನಂತೆ. ನಾ ಕಾಣಲಾರೆ ನಿನ್ನನ್ನು. ನೀನು ಭರತನೊಟ್ಟಿಗೆ ಬೇಕಾದ್ರೆ ಹೋಗು, ನೀ ಲಕ್ಷ್ಮಣನೊಟ್ಟಿಗೆ ಹೋಗಬೇಕಾದ್ರೆ ಹೋಗು, ನೀ ವಿಭೀಷಣನೊಟ್ಟಿಗೆ ಬೇಕಾದ್ರೆ ಹೋಗು, ನೀನು ಕೀಶಾಧಿಪತಿಯಾದ ಸುಗ್ರೀವನೊಟ್ಟಿಗೆ ಬೇಕಾದ್ರೆ ಹೋಗು. ತನ್ನ ಹೆಂಡತಿಯನ್ನು ಯಾರೊಟ್ಟಿಗೆ ಬೇಕಾದ್ರೂ ಹೋಗು ಅಂತ ಹೇಳುವಾಗ ಮರ್ಯಾದಾ ಪುರುಷೋತ್ತಮನ. ಆ ಬಳಿಕ ಅವಳ ಪಾವಿತ್ರತೆಯನ್ನು ಬೆಂಕಿಯ ಮೂಲಕವಾಗಿ ಪರೀಕ್ಷಿಸಿ ಅವಳಲ್ಲಿ ಕರಿಕಲೆ ಇಲ್ಲ ಅಂತ ಗೊತ್ತಾಗಿ ಮೇಲೆ ಹೋದವರು ಇಳಿದು ಬಂದು ಅವಳು ಒಳ್ಳೆಯವಳಿದ್ದಾಳೆ ಅಂತ ಹೇಳಿದ ಬಳಿಕ ಸ್ವೀಕರಿಸಿದಂತಹ ರಾಮ ಊರಿಗೆ ಬಂದಾದ್ರೂ ಇಟ್ಟುಕೊಂಡ ತುಂಬು ಬಸುರಿಯಾದ ನೆಲ ಕಾಣದೇ ಇರುವಂತಹ ಹೊಟ್ಟೆ ಹೊತ್ತಿರುವ ಜಾನಕಿಯನ್ನು ಯಾಕೆ ಬಿಟ್ಟ? ಬಟ್ಟೆಯಲ್ಲಿ ಕೊಳೆಯನ್ನು ಕಾಣಬಹುದಾದಂತಹ ಒಬ್ಬ ಅಗಸ ಕೇಳಿದ ಮಾತಿಗೆ ಬೇಕಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ಅವಳನ್ನು ಕಾಡಿಗೆ ಬಿಟ್ಟನಂತೆ. ಹಾಗಾದ್ರೆ ತನ್ನ ಬಂಡಾಟದ ಮೂಲಕವಾಗಿ ಕಂಡವರ ಮಾತನ್ನು ಕೇಳಿ ವಿವೇಚನೆ ಇಲ್ಲದೆ ಕೈ ಹಿಡಿದ ಹೆಂಡತಿಯನ್ನು ಭರ್ತನಾಗಿ ತನ್ನ ಮಕ್ಕಳಿಗೆ ತಾಯಿಯಾಗಬೇಕಾದಂತಹ ಒಬ್ಬಾಕೆ ಹೆಣ್ಣನ್ನು ಹೀಗೆ ಕೈ ಚೆಲ್ಲಿ ಬಿಡ್ತಾನೆ ಅಂತ ಆದ್ರೆ ನಿನ್ನ ರಾಮ ಎಂತವನು? ರಾಮಾಯಣವನ್ನು ಸರಿಯಾಗಿ ಕೇಳಿದ್ದಿ ಅಂತ ಇತ್ತು. ಆದ್ರೆ ಅದರಿಂದ ತಪ್ಪನ್ನೇ ಗ್ರಹಿಸುತ್ತಾ ನೀನು ಓದುತ್ತಾ ಹೋದಿ ನೋಡು. ಪೂರ್ವಾಗ್ರಹ ಪೀಡಿತನಾಗಿ ಓದ್ತಾ ಹೋದ್ರೆ ಹೀಗಾಗುವಂತದ್ದು. ಇದು ಸರಿಯಲ್ವಾ? ಅಲ್ವೇ ಅಲ್ಲ. ಮತ್ತೆ ಕೇವಲ ಮೇಲ್ನೋಟಕ್ಕೆ ಓದುತ್ತಾ ಹೋಗುವುದಲ್ಲ, ಮತ್ತೆ ಅದರ ಮರ್ಮ ಏನು, ಅದರ ಬುಡ ಯಾವುದು,